ಹಲೋ ಬಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ತಮಿಳಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಹಿಟ್ ಲೀಸ್ಟ್ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ಮೂವಿನ ನಾನು ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನೋದನ್ನು ಈ ಮೂವಿ ಕೊನೆಯಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬರು ಅಂತಂದರೆ ಕೇವಲ ದಾದಿಯರಾಗಿರ್ಬೋದು, ನರ್ಸ್ಗಳು, ಡಾಕ್ಟ್ರುಗಳಿಗಲ್ಲ, ಅಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ, ಆಯಾಯಿಂದ ಹಿಡಿದು ಡಾಕ್ಟರ್ವರೆಗೂ ಎಲ್ರಿಗೂ ಕೂಡ ಈ ಮೂವಿನ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಕೋವಿಡ್ ಟೈಮ್ನಲ್ಲಿ ನಮಗೋಸ್ಕರ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದಂಥ ಅವರೆಲ್ರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳು. ಸೊ ಇನ್ಯಾಕೆ ತಡ, ಬನ್ನಿ ನಮ್ಮ ಮೂವಿ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ವಿಜಯ್ಗೆ ಕೀರ್ತಿ ಅನ್ನೋ ತಂಗಿ ಕೂಡ ಇರ್ತಾಳೆ. ಅವಳಿನ್ನೂ ಕೂಡ ಸ್ಕೂಲ್ನಲ್ಲಿ ಓದ್ತಾ ಇರ್ತಾಳೆ. ಸ್ಕೂಲ್ನಲ್ಲಿ ಯಾರೋ ರ್ಯಾಗ್ ಮಾಡಿರ್ತಾರೆ. ಈ ವಿಷಯನ ಮನೆಯವ್ರಿಗೆ ಹಾಗೆ ಪ್ರಿನ್ಸಿಪಲ್ಗೆ ಹೇಳ್ದಾನೆ ತಾನೇ ಆ್ಯಕ್ಷನ್ ತಗೊಂಡಿದ್ರಿಂದ ನಾವೆಲ್ಲ ಇರೋದೇನಕ್ಕೆ ಅಂತ ಹೇಳಿ ವಿಜಯ್ ಅವಳ ಜೊತೆಗೆ ಮಾತು ಬಿಟ್ಟಿರ್ತಾನೆ. ಇದರಿಂದ ಕೀರ್ತಿಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ಆಲ್ರೆಡಿ ಮಾತು ಬಿಟ್ಟು 2 ದಿವಸ ಆಗೋಗಿರುತ್ತೆ. ಸೊ ಹೇಗಾದರೂ ಸರಿ ಅಣ್ಣನ ಮಾತಾಡ್ಸಮ್ಮ ಅಂತ ಅವ್ರ ಅಮ್ಮನಿಗೆ ಪೂಸಿ ಹೊಡಿತಾ ಇರ್ತಾಳೆ. ಸರಿ ಹಾಗಾದರೆ ಹೋಗ್ಲಿ, ಮಾತಾಡಿಸ್ತಿದ್ರು, ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೇಳು ಅಂತ ಹೇಳಿರ್ತಾಳೆ. ಆದರೆ ವಿಜಯ್ ಬೈಕಲ್ಲಿ ಹೋಗ್ತೀನಿ, ನೀನೇ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡು, ಇನ್ಮೇಲಿಂದ ಈ ರೀತಿ ಮಾಡದೇ ಇದ್ದರೆ ಮಾತ್ರ ನಾನು ನಿನ್ನ ಮಾತಾಡಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಆಫೀಸಿಗೆ ಹೊರಡ್ತಾನೆ. ಹೊರಡೋವಾಗ ಪಕ್ಕದ ಮನೇಲಿದ್ದಂಥ ವ್ಯಕ್ತಿ ಅವ್ರ ಮನೆಯಲ್ಲಿ ಕಾಟ ಕೊಡ್ತಾ ಇದ್ದಂಥ ಇಲಿನ ಆಚೆ ತಂದಾಕೋವಾಗ ಅದನ್ನು ನೋಡಿದಂಥ ವಿಜಯ್ ಪ್ರತಿಯೊಂದು ಪ್ರಾಣಿಗೂ ಕೂಡ ಬದುಕು ಅನ್ನೋದಿರುತ್ತೆ ಅಂತ ಹೇಳಿ ವಾಪಸ್ ಆ ಇಲಿನ ಬೋನಿಂದ ಅಲ್ಲೇ ಬಿಟ್ಬಿಡ್ತಾನೆ. ಇದರಿಂದ ಗೊತ್ತಾಗೋದೇನು ಅಂತಂದರೆ ವಿಜಯ್ ತುಂಬಾನೇ ಸಾತ್ವಿಕ ವ್ಯಕ್ತಿ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ವಿಜಯ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರೋ ಅಂತ ವಿಜಯ್ನ ಕೊಲಿಗ್ ವಿಜಯ್ಗೆ ಸೈಟ್ ಕೊಡ್ತಾ ಇರೋದನ್ನ, ಹಾಗೇನೆ ಸಂಜೆ ಮಾತಾಡೋದಿದೆ ಅಂತ ಹೇಳಿ ಬರೋದಕ್ಕೆ ಹೇಳ್ತಾಳೆ. ಆದರೆ ವಿಜಯ್ ಬರ್ದಾನೆ ಅಲ್ಲಿಗೆ ವಿಜಯ್ ಫ್ರೆಂಡ್ ಬಂದು ನಿಜವಾಗ್ಲೂ ವಿಜಯ್ ಏನು ಅನ್ನೋದನ್ನು ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಜಯ್ಗೆ ಪಬ್ ಆಗಿರ್ಬೋದು, ಡಿಸ್ಕೋಥೆಕ್ ಆಗಿರ್ಬೋದು, ಇದು ಯಾವುದು ಕೂಡ ಇಷ್ಟ ಆಗೋದಿಲ್ಲ. ಹಾಗೆಯೇ ಅವನಿಗೆ ಡೇಟಿಂಗ್ ಅಂತಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದು, ಹಾಗೆಯೇ ಆರೋಗ್ಯಕರವಾದ ವಸ್ತುಗಳನ್ನು ಮಾತ್ರ ತಿನ್ನೋದು ಅನ್ನೋದನ್ನು ವಿವರಿಸಿ ಹೇಳ್ತಾನೆ. ಹಾಗೆ ಆಫೀಸ್ನಲ್ಲಿರೋರೆಲ್ಲರೂ ಕೂಡ ವಿಜಯ್ನ ಅಣ್ಣಯ್ಯ ಅಂತಲೇ ಕರಿತಾ ಇರ್ತಾರೆ. ಯಾಕೆ ಅಂತಂದರೆ ವಿಜಯ್ ಅಷ್ಟರ ಮಟ್ಟಿಗೆ ಅವ್ರಿಗೆಲ್ರಿಗೂ ಕೂಡ ಡೇಟಿಂಗ್ ಅಂತ ಹೇಳಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಟಾರ್ಚರ್ ಮಾಡಿರ್ತಾನೆ. ಈ ವಿಷಯ ತಿಳಿತಾ ಇದ್ದಂಗೆ ಅವಳು ಕೂಡ ವಿಜಯ್ನ ಅಣ್ಣಯ್ಯ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಸೌತ್ ಮೆಡ್ರಾಸಿಂದ ನಾರ್ತ್ ಮೆಡ್ರಾಸಿಗೆ ಟ್ರಾನ್ಸ್ಫರ್ ಆಗಿರೋಂಥ ACP ಎಲ್ವೇಂದರ್ನ ಅವ್ರು ಸೀದಾ ಕಾಳಿನ ಮೀಟ್ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಕಾಳಿ ಈ ಚಿತ್ರದ ಮೇನ್ ವಿಲನ್ ಅಂತಾನೆ ಹೇಳ್ಬೋದು. ಕಾಳಿ ಕಾರ್ಪೊರೇಟರ್ಗಳಿಗೋಸ್ಕರ ಹಾಗೇನೆ ಪೊಲಿಟಿಕ್ಸ್ನಲ್ಲಿ ಇರೋರಿಗೋಸ್ಕರ ಒಟ್ಟು 36ಕ್ಕಿಂತನೂ ಕೂಡ ಜಾಸ್ತಿ ಕೊಲೆ ಮಾಡಿರ್ತಾನೆ. ಯಾವುದು ಕೂಡ ದೊಡ್ಡ ಕೇಸ್ ಆಗಿರೋದಿಲ್ಲ. ಈಗ ACP ಆ ಫೈಲ್ಸ್ನೆಲ್ಲದನ್ನು ಕೂಡ ಕಾಳಿ ಹತ್ರ ತಗೊಂಡು ಬಂದು ಕಾರ್ಪೊರೇಟರ್ಗಳ ಜೊತೆ ಜಗಳ ಆಡಿದ್ರೆ ಅವರಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ನಿನ್ನ ವಿರುದ್ಧ ಕಂಪ್ಲೇಂಟ್ ಒಂದೇ ಒಂದು ಕೊಟ್ಟರು ಸಾಕು, ನಿನ್ನ ಒಳಗಾಕೋ ಅಂತ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳ್ತಾ ಇರೋವಾಗಲೇ ಒಬ್ಬ ರಾಜಕೀಯ ವ್ಯಕ್ತಿ ಕಾಳಿಗೆ ಫೋನ್ ಮಾಡಿ ಅದೇನು ಕಾರ್ಪೊರೇಟರ್ ಜೊತೆ ಜಗಳ ಆಡ್ತಾ ಇದೆಯಾ, ನನಗೆ ನೀನು ಮುಖ್ಯ, ಅವರು ಮುಖ್ಯ, ಹಾಗೆಯೇ ಅವ್ರೇನು ಇವಾಗ ನಿನಗೆ 10% 20% ಕೊಡಬೇಕು ಅಂತಿದ್ದಾರೋ ಅದನ್ನು ತಗೋ ಸಾಕು, ನಿನಗೆ ಯಾಕೆ ಬೇಕು ಪಾರ್ಟ್ನರ್ಶಿಪ್ಪು ಅಂತ ಹೇಳಿ ಒಪ್ಕೊಂಡಿದ್ಯಾ ಅಂತ ಕೇಳಿದಾಗ ಅಲ್ಲಿದ್ದಂಥ ACP ಒಪ್ಕೊಂಡಿದ್ದಾರೆ ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡ್ತಾರೆ. ಆಗ್ಲೇ ತುಂಬಾ ಕಾಳಿಗೆ ಕೋಪ ಬಂದು ಯಾವ ಕಾರ್ಪೊರೇಟರ್ಗೋಸ್ಕರ ಇಷ್ಟು ದಿವಸ ಕೆಲಸ ಮಾಡ್ತಾ ಇದ್ನೋ ಆ ಕಾರ್ಪೊರೇಟರ್ನ ಮಾತಾಡ್ಸೋದಕ್ಕೆ ಅಂತ ಅವ್ನು ಹೋಗ್ತಾ ಇದ್ದಂಥ ಕಾರಿಗೆ ಹತ್ತು ಕುತ್ಕೊಳ್ತಾನೆ. ಕಾಳಿ ಕಾರ್ಪೊರೇಟರ್ಗಳಿಗೋಸ್ಕರ ತುಂಬಾ ಕೆಲಸ ಮಾಡಿರ್ತಾನೆ. ಆದರೆ ಇವಾಗ ಕಾಳಿ ಪಾರ್ಟ್ನರ್ಶಿಪ್ ಬೇಕು ಅಂತ ಕೇಳಿದ್ರಿಂದ ಇವ್ರಿಗೂ ಕೂಡ ಸಿಟ್ಟು ಬಂದಿರುತ್ತೆ. ಹಾಗೆ ಕಾಳಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಕಾಳಿಗೆ ತುಂಬ ಸಿಟ್ಟು ಬಂದು ಹಿಂದೆ ಮುಂದೆ ನೋಡ್ದೇ ತುಂಬ ಬ್ರೂಟಲ್ ಆಗಿ ಆ ಕಾರ್ಪೊರೇಟರ್ನ ಕಾರ್ನಲ್ಲೇ ಸಾಯಿಸಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಹೀರೋ ವಿಜಯ್ ಹಾಗೆ ACPಯ ವೈಫ್ ಕುಮುದ ಇಬ್ರು ಕೂಡ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಈಗ ಅಪ್ಲಿಕೇಶನ್ ಇನಾಗ್ರೇಷನ್ ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನ್ಗೆ ACPನೂ ಕೂಡ ಇನ್ವೈಟ್ ಮಾಡಿರ್ತಾರೆ. ಸೊ ಇವ್ರು ಮಾಡಿರೋಂಥ ಅಪ್ಲಿಕೇಶನು ಗೋ ವೆಜಿನ್ ಆ್ಯಪ್ ಅಂತ, ಅಂದರೆ ಕೇವಲ ವೆಜಿಟೇರಿಯನ್ನ ತಿಂದುಕೊಂಡು ಯಾವ ರೀತಿ ಬಾಡಿ ಬಿಲ್ಡ್ ಮಾಡ್ಬೋದು, ಹಾಗೆ ಸ್ಪೋರ್ಟ್ಸ್ ಎಲ್ಲ ಆಡಲಿಕ್ಕೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಅಪ್ಲಿಕೇಶನ್ ಇರುತ್ತೆ. ಈ ಒಂದು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಮನೆಗೆ ಹೋಗ್ಬೇಕು ಅಂತ ನೋಡುವಾಗ ACP ಜೊತೆ ವಿಜಯ್ ಮಾತಾಡೋವಾಗ ಪದೇ ಪದೇ ವಿಜಯ್ಗೆ ಕಾಲ್ ಬರ್ತಾ ಇರುತ್ತೆ. ಏನಿದು ಪ್ರೈವೇಟ್ ನಂಬರಿಂದ ಕಾಲ್ ಬರ್ತಾ ಇದೆಯಲ್ಲ ಅಂತ ಅಟೆಂಡ್ ಮಾಡಿದಂಥ ವಿಜಯ್ಗೆ ಒಂದು ಶಾಕಿಂಗ್ ನ್ಯೂಸೇ ಇರುತ್ತೆ. ವಿಜಯ್ ತಂಗಿ ಹಾಗೆ ಅಮ್ಮನ ಯಾರೋ ಒಬ್ಬ ಕಿಡ್ನ್ಯಾಪ್ ಮಾಡಿರ್ತಾರೆ. ಇದರಿಂದ ವಿಜಯ್ಗೆ ತುಂಬಾನೇ ಗಾಬರಿ ಆಗುತ್ತೆ. ಸೊ ಆಗ್ಲೇ ಫಂಕ್ಷನ್ ಇಂದ ಹೊರಡ್ತಾ ಇದ್ದಂಥ ACPನ ತಡೆದಂಥ ವಿಜಯ್ ನನ್ನ ಅಮ್ಮ ಹಾಗೆ ತಂಗಿನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳೋವಾಗ ನನ್ಗನ್ಸೋ ಪ್ರಕಾರ ಇದೊಂದು ಪ್ರ್ಯಾಂಕ್ ಅನ್ಸುತ್ತೆ. ಹೀಗಂತ
ಹೇಳಿದ ತಕ್ಷಣ ವಿಜಯ್ ಹೇಳ್ತಾರೆ, ನನ್ನ ತಂಗಿಗೆ ಹಾಗೆ ನಮ್ಮ ಅಮ್ಮಂಗೂ ಕೂಡ ಕಾಲ್ ಮಾಡಿದ್ದೆ, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರಿಂದ ಈ ಒಂದು ಕಿಡ್ನ್ಯಾಪ್ನ ಸೀರಿಯಸ್ನ ಅರ್ಥ ಮಾಡ್ಕೊಂಡಂಥ ACP ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಂಥ ಪೊಲೀಸ್ಗಳಿಗೆ ಆ ಫೋನ್ ಕಾಲ್ಸ್ನ ಟ್ಯಾಪ್ ಮಾಡೋಕ್ಕೆ ಹೇಳ್ತಾರೆ. ಹಾಗೆಯೇ SI ಲಿಂಗಮ್ಗೆ ವಿಜಯ್ ಜೊತೆಗೆ ಅವ್ರ ಮನೆಗೆ ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬರಲಿಕ್ಕೆ ಕಳಿಸ್ತಾರೆ. ಹಾಗೆ SI ಲಿಂಗಮ್ ವಿಜಯ್ ಮನೆಗೆ ಬಂದು ಅಲ್ಲಿರೋಂಥ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಕೂಡ ಕಾಲ್ ಮಾಡಿ ವಿಚಾರಿಸಿದ್ರು ಕೂಡ ಅವ್ರು ಯಾರ ಮನೆಗೂ ಕೂಡ ಅವ್ರ ಅಮ್ಮ ಹಾಗೆ ಅವ್ರ ತಂಗಿ ಹೋಗಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. SI ಲಿಂಗಮ್ ಆಗ್ಲೇ ಅಪಾರ್ಟ್ಮೆಂಟಲ್ಲಿ ಇದ್ದಂಥ CC ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡ್ತಾರೆ. ಕಾರ್ನಲ್ಲಿ ಅವ್ರ ಅಮ್ಮ ಹಾಗೆ ಅವ್ರ ತಂಗಿ ಇಬ್ಬರು ಕೂಡ ಹೋಗಿರೋದು ಗೊತ್ತಾಗುತ್ತೆ. ಆ ಫುಟೇಜ್ನ ರೆಕಾರ್ಡ್ ಮಾಡ್ಕೊಂಬಂದಂಥ SI ACPಗೆ ತೋರಿಸ್ತಾರೆ. ಹಾಗೆಯೇ ಆ ಏರಿಯಾ ಪ್ಯಾಟ್ರೋಲ್ ಅವ್ರಿಗೆ ಇದನ್ನು ತೋರಿಸಿ ಈಗ ಈ ಕಾರ್ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಹೇಳಿ ಅಂತ ಕಳಿಸ್ತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಕಾರ್ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಆ ಪ್ಲೇಸಿಗೆ ವಿಜಯ್ ACP ಎಲ್ಲರೂ ಕೂಡ ಬರ್ತಾರೆ. ಆದರೆ ಆ ಕಾರ್ ಆಲ್ರೆಡಿ ಆಕ್ಸಿಡೆಂಟ್ ಆಗಿರೋ ರೀತಿ ಇರುತ್ತೆ. ಇದನ್ನು ನೋಡಿದಂಥ ವಿಜಯ್ಗೂ ಕೂಡ ಗಾಬರಿ ಆಗುತ್ತೆ. ಆದರೆ ಆ ಕಾರ್ನಲ್ಲಿ ಅವ್ರ ಅಮ್ಮ ಆಗಲಿ ಅವ್ರ ತಂಗಿ ಆಗಲಿ ಯಾರು ಕೂಡ ಇರೋದಿಲ್ಲ. ಹೀಗೇನೆ ಅಕ್ಕಪಕ್ಕ ಯಾರಾದರೂ ಪ್ರತ್ಯಕ್ಷದರ್ಶಿಗಳಿರ್ಬೋದಾ ಅಂತ ನೋಡೋವಾಗ ಆ ಕಾರ್ ಆಕ್ಸಿಡೆಂಟ್ ನೋಡಿದಂಥ ಒಬ್ಬ ವ್ಯಕ್ತಿ ಹೇಳೋದೇನು ಅಂತಂದರೆ, ಹೀರೋ ಅಮ್ಮ ಹಾಗೆ ತಂಗಿ ಬರ್ತಾ ಇದ್ದಂಥ ಕಾರ್ನ ಮತ್ತೊಬ್ಬ ಮಾಸ್ಕ್ ಧಾರಿಯ ವ್ಯಕ್ತಿ ಫಾಲೋ ಮಾಡಿಕೊಂಡು ಬರ್ತಾನೆ. ಹಾಗೆಯೇ ಇವ್ರ ಕಾರಿಗೆ ಒಂದು ಆಕ್ಸಿಡೆಂಟ್ ಕೂಡ ಆಗೋಗುತ್ತೆ. ಆ ಕಾರ್ನಿಂದ ಇಳಿದಂಥ ಮಾಸ್ಕ್ ಧಾರಿಯ ವ್ಯಕ್ತಿ ಸೀದಾ ಇವ್ರ ಕಾರ್ ಹತ್ರ ಬರ್ತಾರೆ. ಇದನ್ನ ನೋಡಿದಂಥ ಹೀರೋ ಅಮ್ಮ ಅದರ ಗ್ಲಾಸ್ ಎಲ್ಲದನ್ನು ಕೂಡ ಏರಿಸ್ತಾರೆ. ಅಷ್ಟರೊಳಗಡೆ ಕೀರ್ತಿ 100ಗೆ ಫೋನ್ ಮಾಡಕ್ ಹೋಗ್ತಾಳೆ. ಆ ಮಾಸ್ಕ್ ಧಾರಿಯ ವ್ಯಕ್ತಿ ಮಾಡಬೇಡ ಅಂತ ಸಿಗ್ನಲ್ ಮಾಡಿದ್ರಿಂದ ಅವ್ರ ಅಮ್ಮ ಕೂಡ ತಡೀತಾರೆ. ಸೊ ಕಾರನ್ನ ಗ್ಲಾಸ್ನೆಲ್ಲ ಏರಿಸಿದ್ರಿಂದ ಆ ಮಾಸ್ಕ್ ಧಾರಿಯ ವ್ಯಕ್ತಿ ಆ ಕಾರ್ ಒಳಗಡೆ ಒಂದು ರೀತಿ ಹೊಗೆ ಬರೋ ರೀತಿ ಮಾಡಿಬಿಡ್ತಾನೆ. ಇದರಿಂದ ಅವ್ರ ಅಮ್ಮನಿಗೆ ಉಸಿರಾಡೋಕ್ಕಾಗ್ದಾನೆ ಕಾರಿಂದ ಆಚೆ ಬಂದು ಬೀಳ್ತಾರೆ. ಆಗ್ಲೇ ಅನ್ಕಾನ್ಷಿಯಸ್ ಆದಂಥ ಕೀರ್ತಿನ ಕರ್ಕೊಂಡೋದಂಥ ಮಾಸ್ಕ್ ವ್ಯಕ್ತಿ ಅವನ ಕಾರ್ನಲ್ಲಿ ಅವಳನ್ನು ಲಾಕ್ ಮಾಡ್ತಾನೆ. ಬೇರೆ ದಾರಿ ಇಲ್ದೇ ಹೀರೋ ತಾಯಿ ಕೂಡ ಅದೇ ಕಾರ್ನಲ್ಲಿ ಅದು ಕೂತ್ಕೊಂಡು ಏನು ಬೇಕು ನಿನಗೆ, ಯಾಕೀಗೆ ನಮ್ಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಜೋರಾಗಿ ಕೂಗಾಡ್ತಾ ಇರೋವಾಗ್ಲೇ ಅವಳನ್ನು ಕೂಡ ಅನ್ಕಾನ್ಷಿಯಸ್ ಮಾಡಿಬಿಡ್ತಾನೆ. ಇಷ್ಟೆಲ್ಲ ಕಣ್ಮುಂದೆ ನಡೀತಾ ಇದ್ರು ಕೂಡ ನೋಡ್ತಾ ಇದ್ದಂಥ ವ್ಯಕ್ತಿ ಹೆಲ್ಪಿಗೆ ಹೋಗ್ಲಿಲ್ವಲ್ಲ ಅಂತ ವಿಜಯ್ಗೆ ಅವನ ಮೇಲೆ ತುಂಬಾನೇ ಬೇಜಾರಾಗುತ್ತೆ. ಸೊ ಇಷ್ಟೆಲ್ಲ ಸ್ಟೋರಿ ಕೇಳ್ತಾ ಇದ್ದಂಗೆನೆ ACP ಹತ್ರದಲ್ಲೇ ಇರೋಂಥ CC ಕ್ಯಾಮ್ರಾ ಫುಟೇಜಸ್ ಎಲ್ಲದನ್ನು ಕೂಡ ಚೆಕ್ ಮಾಡಿ ಆ ಕಾರ್ ಎಲ್ಲೋಗಿರ್ಬೋದು ಅನ್ನೋದನ್ನ ಆದಷ್ಟು ಬೇಗ ಕಂಡುಹಿಡಿಯೋಣ ಅಂತ ಹೇಳ್ತಾರೆ. CC ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡಿದಂಥ ಅವರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ಕಾರ್ ಎಲ್ಲೂ ಕೂಡ ಐಡೆಂಟಿಫೈ ಆಗಿರೋದೇ ಇಲ್ಲ. ಇದನ್ನ ಕೇಳಿಸ್ಕೊಂಡಂತ ವಿಜಯ್ಗೂ ಕೂಡ ಆ ಕಾರ್ ಹಾಗಾದ್ರೆ ಎಲ್ಲೋಗಿರ್ಬೋದು ಅಂತ ತುಂಬಾನೇ ಗಾಬರಿ ಆಗತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ACP ಲಿಂಗಮ್ನ ಕರೆದು ಹೇಳ್ತಾರೆ, ಮಾಸ್ಕ್ ಮ್ಯಾನಿಗೆ ಎದುರುಕೊಂಡು ವಿಜಯ್ ಏನಾದರೂ ತಪ್ಪು ಮಾಡ್ಬೋದು, ವಿಜಯ್ ಫೋನನ್ನು ಹ್ಯಾಕ್ ಮಾಡೋ ರೀತಿ ಒಂದು ಸ್ಪೈ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ಯಾವುದೇ ಮೆಸೇಜಸ್ ನಾರ್ಮಲ್ ಕಾಲ್ಸ್ ಯಾವ್ದು ಬಂದರೂ ಕೂಡ ನಮಗೆ ಗೊತ್ತಾಗೋ ರೀತಿ, ಹಾಗೆಯೇ ವಿಜಯ್ಗೆ ಗೊತ್ತಾಗದೇ ಇರೋ ರೀತಿ ಅವನ ಬೈಕಿಗೆ GPS ಟ್ರ್ಯಾಕರ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳ್ತಾರೆ. ಅಷ್ಟರೊಳಗಾಗಲೇ ವಿಜಯ್ಗೆ ಅದೇ ಮಾಸ್ಕ್ ಮ್ಯಾನ್ ಫೋನ್ ಮಾಡ್ತಾನೆ. ಇನ್ನು ಕೂಡ ಪೊಲೀಸ್ ಸ್ಟೇಷನಲ್ಲೇ ಇರೋದು ಗೊತ್ತಾಗಿದ್ರಿಂದ ಆದಷ್ಟು ಬೇಗ ಅಲ್ಲಿಂದ ಆಚೆ ಬಾ, ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿಂದ ವಿಜಯ್ ವಾಶ್ರೂಮ್ಗೆ ಹೋಗಿ ಏನು ವಿಷಯ ಅಂತ ಕೇಳ್ತಾನೆ. ಇನ್ನೂ ಕೂಡ ಯಾವ ಟೋಲ್ ಗೇಟ್ನೂ ಕೂಡ ಆ ಕಾರ್ ಕ್ರಾಸ್ ಮಾಡಿಲ್ಲ ಅಂತ ಹುಡುಕ್ತಾ ಇದ್ದಾರಾ, ನಾನೊಂದು ದೊಡ್ಡ ಟ್ರಕ್ಕಲ್ಲಿ ಕಾರಿನ ಸಮೇತವಾಗಿ ನಿಮ್ಮಮ್ಮ ಹಾಗೆ ನಿನ್ನ ತಂಗಿನ ಈ ಒಂದು ಸಿಟಿನ ಕ್ರಾಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿ 4 ಗಂಟೆ ಆಗೋಗಿದೆ. ಇನ್ನು ಪೊಲೀಸವ್ರು ಏನಾದ್ರು ನನ್ನನ್ನು ಹುಡುಕ್ಬೇಕು ಅಂತಂದರೆ ಅವ್ರು ಹುಡ್ಕೋಷ್ಟ್ರೊಳಗಾಗಲೇ ನಿಮ್ಮಮ್ಮ ಹಾಗೆ ತಂಗಿ ಇಬ್ಬರು ಕೂಡ ಜೀವಂತವಾಗಿ ಇರೋಲ್ಲ ಅಂತ ಎದುರಿಸ್ಬಿಡ್ತಾನೆ. ಇದರಿಂದ ವಿಜಯ್ ಬೇರೆ ದಾರಿ ಇಲ್ದಾನೆ ನೀವು ಏನು ಹೇಳಿದ್ರು ಕೂಡ ನಾನು ಮಾಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ ಅಂತ ಕೇಳ್ತಾನೆ. ಇದಕ್ಕೆ ಆ ಮಾಸ್ಕ್ ಮ್ಯಾನ್ ಆದಷ್ಟು ಬೇಗ ಏನೋ ಒಂದು ಹೇಳಿ ಪೊಲೀಸ್ ಸ್ಟೇಷನಿಂದ ಹೊರಟು ಬಿಡು ಅಂತ ಹೇಳ್ಕೊಟ್ಟಿದ್ರಿಂದ ವಿಜಯ್ ಕೂಡ ಅಲ್ಲಿಂದ ಹೊರಡೋವಾಗ ACP ವಿಜಯ್ ಶರ್ಟಿಗೆ ಒಂದು ಬಟನ್ ಕ್ಯಾಮ್ರಾನ ಫಿಕ್ಸ್ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಸೊ ವಿಜಯ್ ಆ ಕಡೆ ಹೋಗ್ತಾ ಇದ್ದಂಗೆನೆ ಇಲ್ಲಿದ್ದಂಥ ಪೊಲೀಸ್ ಅವ್ರಿಗೆ ನೀವು ಮಫ್ತಿನಲ್ಲಿ ಒಂದು 200 ಮೀಟರ್ಸ್ ಗ್ಯಾಪ್ನಲ್ಲಿ ವಿಜಯ್ನ ಫಾಲೋ ಮಾಡ್ತಾ ಇರಿ, ಅವನು ಎಲ್ಲಿ ಹೋಗ್ತಾನೆ ಅನ್ನೋದು ಇಂಚಿಂಚು ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತೆ ಈ ಪೊಲೀಸ್ ಅವರು ಕೂಡ ವಿಜಯ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ಇನ್ನೊಂದ್ಸಲ ಮಾಸ್ಕ್ ಮ್ಯಾನ್ ವಿಜಯ್ಗೆ ಕಾಲ್ ಮಾಡ್ತಾನೆ. ಏನು ವಿಷಯ ಅಂತ ಕೇಳೋವಾಗ ಅಲ್ಲೇ ಇದ್ದಂಥ ಕೋಳಿ ಅಂಗಡಿ ಒಳಗಡೆ ಹೋಗು ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ವಿಜಯ್ಗೆ ಕೋಳಿ ಅಂಗಡಿಗೆ ಯಾಕೆ ನಾನು ಹೋಗೋದಿಲ್ಲ ಅಂತ ಹೇಳೋವಾಗ ಅವ್ರ ಅಮ್ಮನಿಗೆ ಹಿಂಸೆ ಕೊಡ್ತಾ ಇರೋವಂಥದ್ದು ವಿಜಯ್ಗೆ ಕೇಳಿಸುತ್ತೆ. ಇದರಿಂದ ಅವ್ನು ತುಂಬಾ ಭಯ ಪಡ್ಕೊಂಡು ಕೋಳಿ ಅಂಗಡಿ ಒಳಗಡೆ ಹೋಗಿ ಏನು ಮಾಡಬೇಕು ಅಂತ ಕೇಳೋವಾಗ ನೀನು ಇಷ್ಟಪಡೋವಂಥ ಒಂದು ಕೋಳಿನ ಅಲ್ಲಿಂದ ತಗೊಂಡು ಬಾ ಅಂತ ಹೇಳ್ತಾನೆ ಮಾಸ್ಕ್ ಮ್ಯಾನು. ಇದರಿಂದ ಸರಿ ಅಂದ್ಕೊಂಡಂಥ ವಿಜಯ್ ಒಂದು ಕೋಳಿನ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಡ್ತಾನೆ. ಈ ಕಡೆ
ಕಡೆ ನೋಡಿದ್ರೆ ಅಲ್ಲೇ ಇದ್ದಂಥ SI ಲಿಂಗಂ ಇದನ್ನೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಒಂದು ಕೋಳಿಗೋಸ್ಕರ ಇಷ್ಟೆಲ್ಲ ಕಿಡ್ನಾಪ್ ಮಾಡೋದನ್ನ ಅಂತ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮನೆಗೆ ಬಂದಂಥ ವಿಜಯ್ ಕೋಳಿನ ತುಂಬ ಸೇಫ್ಟಿಯಾಗಿ ಒಂದು ಟೇಬಲ್ ಮೇಲೆ ಇಟ್ಟು ಅದಕ್ಕೆ ಕುಡಿಯೋದಕ್ಕೆ ನೀರು ಕೂಡ ಕೊಟ್ಟು ಅದನ್ನು ನೋಡ್ಕೊಳ್ತಾ ಇರೋವಾಗ್ಲೇ ಮತ್ತೊಂದು ಸಲ ಮಾಸ್ಕ್ ಮ್ಯಾನ್ ಫೋನ್ ಮಾಡ್ತಾನೆ. ಅಷ್ಟರೊಳಗಾಗ್ಲೇ ವಿಜಯ್ ಇದ್ದಂಥ ಅಪಾರ್ಟ್ಮೆಂಟ್ನ ಫಾಲೋ ಮಾಡ್ಕೊಂಡು ಬಂದಂಥ ಮಫ್ತಿಯಲ್ಲಿದ್ದಂಥ ಪೊಲೀಸ್ ಅವರು ಅವ್ರ ಮನೆ ಮೇಲೆ CC ಕ್ಯಾಮ್ರಾದಲ್ಲಿ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮಾಸ್ಕ್ ಮ್ಯಾನು ನಿನ್ಗೊಂದು ಗಿಫ್ಟ್ ಬಂದಿದೆ ನೋಡು ಅಂತ ಹೇಳ್ತಾರೆ. ಆ ಗಿಫ್ಟ್ನಲ್ಲಿ ಒಂದು ಕತ್ತಿ ಬಂದಿರತ್ತೆ. ಆ ಕತ್ತಿನ ತಗೊಂಡಂಥ ವಿಜಯ್ ಏನು ಮಾಡಬೇಕು ಅಂತ ಕೇಳ್ಕೊಂಡಿದ್ರಿಂದ ಆ ಕೋಳಿನ ಕತ್ತರಿಸ್ಬಿಡು ಅಂತ ಹೇಳ್ಕೊಡ್ತಾನೆ. ಇದಕ್ಕೆ ಎದುರುಕೊಂಡಂಥ ವಿಜಯ್ ನನಗಾಗಲ್ಲ ಅಂತ ಹೇಳೋವಾಗ ವಿಜಯ್ ತಂಗಿನ ವಿಡಿಯೋದಲ್ಲಿ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ವಿಜಯ್ ತಂಗಿನ ಕಟ್ಟಾಕಿರ್ತಾನೆ. ಹಾಗೇನೆ ಕರೆಕ್ಟಾಗಿ ಅವಳ ಮೇಲ್ಗಡೆಯಿಂದ ಕ್ಯಾಂಡಲ್ ಬೀಳೋ ರೀತಿನೂ ಕೂಡ ಸೆಟ್ ಮಾಡಿರ್ತಾನೆ ಮಾಸ್ಕ್ ಮ್ಯಾನು. ಹಾಗೆ ಅವನ ತಂಗಿ ಕೂಡ ನನ್ನನ್ನು ಕಾಪಾಡು ಅಣ್ಣಯ್ಯ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಸೊ ಅಲ್ಲೇ ಇರೋವಂಥ ತಂಗಿಗೆ ಅವಳ ಮೈ ಮೇಲೆ ಕ್ಯಾಂಡಲ್ನ ಹಾಕ್ತಾ ಮಾಸ್ಕ್ ಮ್ಯಾನ್ ಈ ಕೋಳಿನೇನಾರು ನೀನು ಕಟ್ ಮಾಡದೆ ಇದ್ರೆ ಅವಳ ಮೇಲ್ಗಡೆ ಆಲ್ರೆಡಿ ಕಟ್ಟಿಟ್ಟಿರೋ ಅಂಥ ಸಾವಿರಾರು ಕ್ಯಾಂಡಲ್ಸು ಮೈ ಮೇಲೆ ಬೀಳೋ ರೀತಿ ಮಾಡ್ತೀನಿ, ಇದರಿಂದ ನಿನ್ನ ತಂಗಿ ಸುಟ್ಟೋಗೋ ಅಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಎದುರಿಸಿದ್ರಿಂದ ವಿಜಯ್ ಕೂಡ ಬೇರೆ ದಾರಿ ಇಲ್ದಾನೆ ಅವನ ತಂಗಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವನು ತಗೊಂಡು ಬಂದಂಥ ಕೋಳಿನ ಕತ್ತಿ ಹಾಕಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿದಂಥ ಮಾಸ್ಕ್ ಮ್ಯಾನು ನಾನಿನ್ನ ಒಂದು ದೊಡ್ಡ ಪ್ರಾಜೆಕ್ಟ್ಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನನಗೆ ಗೊತ್ತಾಗಿದ್ದು ನೀನೊಬ್ಬ ಅಹಿಂಸಾವಾದಿ ಅಂತ. ಸೊ ನಾನು ಅನ್ಕೊಂಡಿರೋ ಪ್ರಕಾರ ನೀನು ಹತ್ಯೆ ಮಾಡ್ತೀಯಾ ಇಲ್ವಾ ಅಂತ ಯೋಚಿಸ್ತಾ ಇರೋವಾಗ್ಲೇ ನಿಮ್ಮಮ್ಮ ಹಾಗೆ ತಂಗಿನ ಕಿಡ್ನ್ಯಾಪ್ ಮಾಡ್ಕೊಂಡೆ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ಈಗ ಕನ್ಫರ್ಮ್ ಆಯಿತು ನೀನು ಹತ್ಯೆ ಮಾಡ್ತೀಯಾ ಅಂತ. ನಾಳೆ ಸಮುದ್ರದಲ್ಲಿ ಒಂದು ದೊಡ್ಡ ತಿಮಿಂಗ್ಲನ ಬೇಟೆ ಆಡೋದಿದೆ, ಮಲಕ್ಕೋ ಅಂತ ಹೇಳಿ ಫೋನ್ನ ಡಿಸ್ಕನೆಕ್ಟ್ ಮಾಡ್ತಾನೆ. ಸೊ ಇದಿಷ್ಟು ಮಾತುಕತೆನೂ ಕೂಡ ಪೊಲೀಸ್ನವರು ವಾಚ್ ಮಾಡ್ತಾ ಇರ್ತಾರೆ. ಈ ಮಧ್ಯೆ ವಿಜಯ್ ನೀನೇನಾದರೂ ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ರೆ ನನ್ನ ಅಕೌಂಟಲ್ಲಿ ಆಲ್ರೆಡಿ 15 ಲಕ್ಷ ಇದೆ, ಹಾಗೇನೆ ತಂಗಿದು ಅಮ್ಮಂದು ಜುವೆಲ್ಸ್ ಕೂಡ ಇದೆ, ಅದೆಲ್ಲವೂ ಕೂಡ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮಾಸ್ಕ್ ಮ್ಯಾನ್ ವಿಜಯ್ನ ಯಾವ ಮಾತು ಕೇಳ್ದಾನೆ ಯಾರೋ ಒಂದು ದೊಡ್ಡ ವ್ಯಕ್ತಿನ ಹತ್ಯೆ ಮಾಡೋದಕ್ಕೋಸ್ಕರ ಅವನನ್ನ ತಯಾರಿ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ವಿಜಯ್ಗೆ ಕಾಲ್ ಮಾಡಿದಂಥ ಈ ಮಾಸ್ಕ್ ಮ್ಯಾನು ನಾನೊಂದು ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ವಿಜಯ್ ಬರೋವಾಗ ನಮ್ಮಿಬ್ಬರ ಮಧ್ಯೆ ಪೊಲೀಸ್ ಯಾಕೆ ಬೇಕು, ಪೊಲೀಸ ನಿನ್ನ ಕುಟುಂಬನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರಿಂದ ವಿಜಯ್ಗೆ ಆಲ್ರೆಡಿ ಬಟನ್ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರಲ್ವಾ. ಸೊ ಅದನ್ನು ಕೂಡ ವಿಜಯ್ ಬೇರೆ ದಾರಿ ಇಲ್ದಾನೆ ಕಿತ್ತೆಸಿತಾರೆ. ಅಷ್ಟರೊಳಗಾಗ್ಲೇ ACP ಅವನನ್ನ ಫಾಲೋ ಮಾಡ್ತಾ ಇದ್ದಂಥ ಪೊಲೀಸ್ ಅವ್ರಿಗೆ ವಿಜಯ್ನ ತಡೀರಿ ಅಂತ ಹೇಳ್ತಾರೆ. ಆದರೆ ಮಾಸ್ಕ್ ಮ್ಯಾನ್ ನೀನು ತಗೊಂಡು ಬರ್ತಾ ಇರೋಂಥ ಬೈಕ್ನ ಅಲ್ಲೇ ಬಿಟ್ಬಿಡು ಅಂತ ಹೇಳ್ತಾರೆ. ಹಾಗೇನೆ ಮಾಸ್ಕ್ ಮ್ಯಾನ್ ಅವನಿಗೋಸ್ಕರ ಬೇರೊಂದು ಫೋನನ್ನೇ ಅರೇಂಜ್ ಮಾಡಿಕೊಟ್ಟಿರ್ತಾರೆ. ಸರಿ ಅನ್ಕೊಂಡಂಥ ವಿಜಯ್ ಬೇರೊಂದು ಫೋನ್ನ ತಗೊಂಡು ಹಾಗೆ ಅವನು ಯೂಸ್ ಮಾಡ್ತಿದ್ದಂಥ ಫೋನ್ನ ಅಲ್ಲೇ ಎಸ್ದು ಲೊಕೇಶನಲ್ಲಿ ಸೆಂಡ್ ಆದಂಥ ಸೀದಾ ಕಾಳಿ ಮನೆ ಹತ್ರ ಬಂದಿರ್ತಾರೆ. ಸೊ ವಿಜಯ್ನ ಒಳಗಡೆ ಬರಲಿಕ್ಕೆ ಬಿಡದೆ ಇದ್ದಾಗ ಡಾಕ್ಟರ್ ಕರುಣಾಕರನ್ ಕಳಿಸಿದ್ದು ಅಂತ ಹೇಳಿದ್ರಿಂದ ವಿಜಯ್ನ ಒಳಗಡೆ ಕಳಿಸ್ತಾರೆ. ಹಾಗೇನೆ ಈ ಮಾಸ್ಕ್ ಮ್ಯಾನ್ ರೌಡಿ ಕಾಳಿ ಹತ್ರ ವಿಜಯ್ನ ಕಳಿಸಿರೋದು ಯಾಕೆ ಅಂತಂದ್ರೆ ಹೇಗಾದರೂ ಸರಿ ಆ ಕಾಳಿನ ಸಾಯಿಸೋದಕ್ಕೋಸ್ಕರ. ಆಲ್ರೆಡಿ ಕಾಳಿ ತಮ್ಮನ್ನು ಕೂಡ ಈ ಮಾಸ್ಕ್ ಮ್ಯಾನ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಒಂದು ದೊಡ್ಡ ಟ್ಯಾಂಕರ್ ಒಳಗಡೆ ನಿಲ್ಸಿರ್ತಾನೆ. ನಿಮ್ಮಿಬ್ರು ಫೈಟಿಂಗ್ನಲ್ಲಿ ಯಾರು ಬದುಕ್ತಾರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನಾನು ಉಳಿಸ್ತೀನಿ ಅಂತ ಹೇಳೋ ಅಂತ ಒಂದು ಟಾಸ್ಕ್ನ ಕೊಡ್ತಾರೆ. ಕಾಳಿ ತಮ್ಮ ಬದುಕಬೇಕು ಅಂತಂದ್ರೆ ಕಾಳಿ ಅಲ್ಲಿ ಹೀರೋನ ಹೊಡೆದು ಅವ್ನು ಬದುಕಬೇಕು. ಇಫ್ ಇನ್ ಕೇಸ್ ಏನಾದರೂ ವಿಜಯ್ ಫ್ಯಾಮಿಲಿ ಅವ್ರು ಬದುಕಬೇಕು ಅಂತಂದ್ರೆ ಕಾಳಿನ ಸಾಯಿಸಿ ವಿಜಯ್ ಬದುಕಬೇಕು. ಈ ರೀತಿ ಒಂದು ಟಾಸ್ಕ್ ಆಗಿರತ್ತೆ. ಸೊ ಅಲ್ಲಿದ್ದಂಥ ಅಷ್ಟು ರೌಡಿಸ್ನೂ ಕೂಡ ಕಾಳಿ ಹೊರಗಡೆ ಹೋಗೋದಕ್ಕೆ ಹೇಳ್ತಾನೆ. ಈ ಫೈಟಿಂಗ್ ಕೇವಲ ಕಾಳಿ ಹಾಗೇನೆ ವಿಜಯ್ ಜೊತೆಗೆ ಮಾತ್ರ ನಡಿಬೇಕಾಗಿರತ್ತೆ. ಈ ಕಡೆ ವಿಜಯ್ ಫ್ಯಾಮಿಲಿಗೂ ಕೂಡ ತುಂಬಾನೇ ಕಷ್ಟಕರವಾಗಿರುವಂಥ ಟಾಸ್ಕ್ನ ಕೊಟ್ಟಿರ್ತಾರೆ. ವಿಜಯ್ ಹಾಗೆ ಕಾಳಿ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಬೇರೆ ದಾರಿ ಇಲ್ದಾನೆ ಫೈನಲಿ ವಿಜಯ್ ಒಂದು ಗ್ಲಾಸ್ ಪೀಸ್ನ ತಗೊಂಡು ಕಾಳಿಗೆ ಚುಚ್ಚಿಬಿಡ್ತಾನೆ. ಇದರಿಂದ ಕಾಳಿ ಕೂಡ ಅಲ್ಲೇ ಸತ್ತೋಗ್ತಾನೆ. ಸೊ ಕಾಳಿ ಸತ್ತೋಗಿದ್ರಿಂದ ವಿಜಯ್ ಫ್ಯಾಮಿಲಿ ಸೇಫ್ ಆದ್ರೆ ಕಾಳಿ ತಮ್ಮ ನೀರಿನೊಳಗಡೆ ಮುಳುಗಿ ಸತ್ತೋಗ್ತಾನೆ. ಇದೇ ಭಯದಲ್ಲಿದ್ದಂಥ ವಿಜಯ್ ಏನಕ್ಕೆ ನಮ್ಗೆ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ ಅಂತ ಕೇಳೋವಾಗ ಕರ್ಮ ಈಸ್ ಬೂಮಿಂಗ್, ಯಾರನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಜೋರಾಗಿ ನಗಾಡ್ತಾ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾನೆ. ಸೊ ಕಾಳಿ ಸತ್ತೋಗಿದ್ದು ಹೊರಗಡೆ ಇದ್ದಂಥ ಕಾಳಿಯ ಚೇಲಗಳಿಗೆಲ್ರಿಗೂ ಕೂಡ ಗೊತ್ತಾಗತ್ತೆ. ಬಾಗ್ಲೊಡ್ಕೊಂಡು ಒಳಗಡೆ ಬಂದು ಇನ್ನೇನು ವಿಜಯ್ನ ಹೊಡೆದು ಸಾಯಿಸ್ಬೇಕು ಅನ್ನೋಷ್ಟ್ರೊಳಗಾಗ್ಲೇನೆ ಈ ವಿಷಯ ACPಗೆ ಗೊತ್ತಾಗಿದ್ರಿಂದ ACP ದೇವ್ರ ತರ ಅಲ್ಲಿಗೆ ಬಂದು ಅಲ್ಲಿರೋರ ಹತ್ರ ಎಲ್ಲ ಫೈಟಿಂಗ್ ಮಾಡ್ಕೊಂಡು ವಿಜಯ್ನ ಸೇಫ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗತ್ತೆ. ಕಾಳಿ ಅಂತ ದೊಡ್ಡ
ದೊಡ್ಡ ರೌಡಿನ ವಿಜಯ್ ಕೊಂದ್ಬಿಟ್ಟ ಅಂತ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಜನಗಳೆಲ್ರಿಗೂ ಕೂಡ ಇದೊಂದು ರಾಂಗ್ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅಂತ ಮಾಸ್ಕ್ ಮ್ಯಾನಿಗೆ ಅನ್ಸಿದ್ರಿಂದ ಟಿವಿ ಚಾನಲ್ನ ಹ್ಯಾಕ್ ಮಾಡಿದಂತ ಮಾಸ್ಕ್ ಮೆನ್ ವಿಜಯ್ ಅಮ್ಮ ಹಾಗೆ ತಂಗಿನ ಕಿಡ್ನಾಪ್ ಮಾಡಿ ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರಿಂದ ಇನ್ನೋಸೆಂಟ್ ಆಗಿದ್ದಂತ ವಿಜಯ್ ಇಷ್ಟರ ಮಟ್ಟಿಗೆ ಆರೋಗೆಂಟ್ ಆಗಿ ಕೊಲೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಪ್ರಸಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನೋಡಿದಂತ ಹೋಮ್ ಮಿನಿಸ್ಟರು ಅಷ್ಟೊಂದು ಇನ್ನೋಸೆಂಟ್ ಇರೋನ್ನ ಅಷ್ಟೊಂದು ಆರೋಗೆಂಟ್ ಮಾಡಿದಾನೆ ಅಂತಂದ್ರೆ ಆದಷ್ಟು ಬೇಗ ಆ ಮಾಸ್ಕ್ ಮೆನ್ ಅನ್ನ ಹಿಡಿಯೋಕೆ ನಿಮ್ ಕೈಲಿ ಸಾಧ್ಯ ಆಗ್ತಿಲ್ವಾ ಅಂತ ಕೇಳೋವಾಗ ಮಾಸ್ಕ್ ಮೆನ್ ನ ಮೊಬೈಲ್ ನೆಟ್ವರ್ಕ್ 30 ಸೆಕೆಂಡ್ಸ್ ಒಂದ್ಸಲ ಕಂಟ್ರಿಯಿಂದ ಕಂಟ್ರಿಗೆ ಜಂಪ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವನನ್ನ ಹ್ಯಾಕ್ ಮಾಡಕ್ ಆಗ್ತಾ ಇಲ್ಲ ಅಂತ ACP ತಿಳಿಸಿದ್ರಿಂದ ಹೋಮ್ ಮಿನಿಸ್ಟರು ಡಾರ್ಕ್ ವೆಬ್ಸೈಟ್ ನ ಹ್ಯಾಕರ್ನ ಕರೆದು ಹ್ಯಾಕ್ ಮಾಡಿಸಿ ಆದಷ್ಟು ಬೇಗ ಅವನ್ ಯಾರು ಅನ್ನೋದು ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿ ಪೊಲೀಸ್ನವರ ಮೇಲೆ ಪ್ರೆಷರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರ್ಮ ಇಸ್ ಬೂಮರಿಂಗ್ ಅಂತ ಅಂದಿದ್ದು ACBಗೆ ಗೊತ್ತಾಗಿದ್ರಿಂದ ಈಗ ಮಾಸ್ಕ್ ಮ್ಯಾನ್ಗೂ ಹಾಗೆ ವಿಜಯ್ಗೂ ಏನಾದರೂ ಕನೆಕ್ಷನ್ ಇರ್ಬೋದಾ ಅಂದಂತ ACP ವಿಜಯ್ನ ಪೂರ್ತಿ ಡೀಟೇಲ್ಸ್ ಬೇಕು, ಕಾಲ್ ಡೀಟೇಲ್ಸ್ ಹಾಗೆ ನೇಬರ್ಸ್ ಹತ್ರ ಕೂಡ ವಿಜಯ್ ಬಗ್ಗೆ ವಿಚಾರಿಸಿ ಅಂತ ಹೇಳಿದ್ರಿಂದ ಎಲ್ಲರನ್ನೂ ಕೂಡ ವಿಚಾರಿಸ್ತಾರೆ. ಆದರೆ ವಿಜಯ್ ಮೇಲೆ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇರೋದಿಲ್ಲ. ಸೊ ವಿಜಯ್ ಕ್ಲಿಯರ್ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಷ್ಟರೊಳಗಾಗ್ಲೇ ಮಾಸ್ಕ್ ಮ್ಯಾನ್ ವಿಜಯ್ ಫೋನ್ಗೆ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ವಿಜಯ್ ಫೋನ್ ಆಲ್ರೆಡಿ ಪೊಲೀಸ್ನವರು ತೆಗೆದಿಟ್ಕೊಂಡಿರ್ತಾರೆ. ಸೊ ಇದರಿಂದ ACPನೇ ಕಾಲ್ನ ರಿಸೀವ್ ಮಾಡಿ ನಿನಗೇನು ಬೇಕು ಅಂತ ಹೇಳು, ನಾವು ಅದನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಅಮ್ಮ ಆಗಲಿ ಅವ್ರ ತಂಗಿಗಾಗಲಿ ಏನೂ ಆಗಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಹೋಮ್ ಮಿನಿಸ್ಟರು 12 ಗಂಟೆ ಒಳಗಡೆ ಅವರಿಬ್ಬರು ಜೀವಂತವಾಗಿ ನನ್ನ ಕಣ್ಣೆದ್ರಿಗಿರಬೇಕು ಅಂತ ಪೊಲೀಸ್ ಅವ್ರ ಮೇಲೆ ಪ್ರೆಷರ್ ಇರುತ್ತೆ. ಆದರೆ ಮಾಸ್ಕ್ ಮೆನ್ನು ಆದಷ್ಟು ಬೇಗ ಈ ಫೋನ್ ತೊಗೊಂಡು ಹೋಗಿ ವಿಜಯ್ಗೆ ಕೊಡದೇ ಇದ್ದರೆ 12 ಗಂಟೆ ಲೈವ್ ಅಷ್ಟರಲ್ಲಿ ಅವರಿಬ್ಬರನ್ನ ಕೊಲ್ತಾ ಇರೋದು ಎಲ್ಲ ಮೊಬೈಲ್ಸ್ಗೆ ಹಾಗೆ ಟಿವಿಗೆ ಲೈವ್ ಹೋಗುತ್ತೆ ಅನ್ನೋದನ್ನ TV ಮುಖಾಂತರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ್ಲೇ ಬೇರೆ ದಾರಿ ಇಲ್ದೇ ಆ ಮೊಬೈಲ್ನ ವಿಜಯ್ ಹತ್ರ ತಗೊಂಡು ಬಂದು ಕೊಡ್ತಾರೆ. ಹಾಗೆಯೇ ವಿಜಯ್ ಅವನ ಮಾತುಗಳನ್ನು ಕೇಳಿಸ್ಕೊಂಡು ಮತ್ತೊಂದು ಕೊಲೆ ಮಾಡಬೇಕು ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ರಿಂದ ವಿಜಯ್ ಕಂಪ್ಲೀಟಾಗಿ ಬೇಸತ್ತೋಗಿರ್ತಾನೆ. ಏನು ಮಾಡ್ತೀಯಾ ಮಾಡ್ಕೋ, ACP ಇದ್ದಾರೆ, ದೇವರಿದ್ದಾರೆ, ಅವ್ರನ್ನ ಕಾಪಾಡ್ತಾರೆ ಅಂತ ಹೇಳಿ ಫೋನ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಇದರಿಂದ ಮಾಸ್ಕ್ ಮ್ಯಾನಿಗೆ ತುಂಬಾ ಕೋಪ ಬರುತ್ತೆ. ಆಗಲೇ ACP ವಿಜಯ್ ಹತ್ರ ಬಂದು ಆ ಮಾಸ್ಕ್ ಮ್ಯಾನ್ ನಿನ್ನ ಹತ್ರ ಕರ್ಮ ಇಸ್ ಬೂಮರಿಂಗ್, ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ಅಂದ ಅಲ್ವಾ, ಸೊ ನಿನಗೂ ಅವನಿಗೂ ಏನೋ ಸಂಬಂಧ ಇರ್ಬೋದು, ಏನು ವಿಷಯ ಹೇಳು ಅಂತ ಕೇಳೋವಾಗ ವಿಜಯ್ ನನ್ನ ಅಮ್ಮ ಹಾಗೆ ತಂಗಿಯ ಪ್ರಾಣ ಬಿಟ್ಟರೆ ಬೇರೆ ಯಾವುದು ನನಗೆ ಮುಖ್ಯ ಅಲ್ಲ ಅಂತ ಹೇಳಿ ಕಾಲಿಡ್ದು ಬೇಡ್ಕೊಂಡಿದ್ರಿಂದ ಅಲ್ಲಿಂದ ACPಗೂ ಕೂಡ ಮನಸ್ಸು ಕರಗಿ ಹೊರಟೋಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ SIಗಂತೂ ವಿಜಯ್ ತುಂಬಾನೇ ಪಾಪ ಅಂತ ಅನ್ನಿಸ್ತಾರೆ. ಹಾಗೆ ವಿಜಯ್ಗೋಸ್ಕರ ಊಟ ಕೂಡ ತರಿಸಿಟ್ಟಿರ್ತಾರೆ. ಆದರೆ ವಿಜಯ್ಗದು ತಿನ್ನೋದಕ್ಕೆ ಮನಸ್ಸಾಗ್ದೇ ಪ್ಯಾಕೆಟಿನ ಸಮೇತವಾಗಿ ಕೆಳಗಡೆ ಎಸೆದ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ನನ್ನ ಪಾಡಿಗಿರೋದಕ್ಕೆ ಬಿಡಿ ಅಂತ ಹೇಳಿದ್ರಿಂದ ಅವರೆಲ್ಲರೂ ಕೂಡ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ಪಾಕೆಟ್ನಲ್ಲಿ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಿರ್ಬೋದು ಅಂತ ವಿಜಯ್ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಂದು ಶಾಕಿಂಗ್ ವಿಷಯನೇ ಇರುತ್ತೆ. ಅಲ್ಲಿ ಅವ್ರ ಅಮ್ಮನ ಕೈ ಬೆರಳನ್ನ ಕತ್ತರಿಸಿ ಪಾರ್ಸಲ್ ಕಳಿಸಿರ್ತಾನೆ ಆ ಮಾಸ್ಕ್ ಮ್ಯಾನ್. ಇದನ್ನು ನೋಡಿದಂಥ ವಿಜಯ್ಗಂತೂ ಕಂಪ್ಲೀಟಾಗಿ ತಲೆ ಕೆಟ್ಟೋದಂಗಾಗತ್ತೆ. ತನ್ನ ಅಮ್ಮನ ಕೈ ಬೆರಳನ್ನ ಕಟ್ ಮಾಡಿ ಕಳಿಸ್ಬಿಟ್ಟಿದ್ದಾನಲ್ಲ ಅಂತ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಊಟದ ಪಾರ್ಸಲ್ ನಲ್ಲಿ ಒಂದು ಫೋನ್ ಕೂಡ ಇರುತ್ತೆ. ಆ ಫೋನ್ಗೆ ಅಷ್ಟರೊಳಗಾಗ್ಲೇನೆ ಮಾಸ್ಕ್ ಮ್ಯಾನ್ ಕಾಲ್ ಮಾಡ್ತಾನೆ. ಸೊ ನೀನ್ ಹೇಗಾದ್ರೂ ಸರಿ ಮತ್ತೊಬ್ಬ ವ್ಯಕ್ತಿನ ಕೊಲೆ ಮಾಡಿದ್ರೇನೆ ನಿನ್ನ ಅಮ್ಮ ತಂಗಿ ಜೀವಂತವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಸೊ ಆಲ್ರೆಡಿ ನಾನು ಅರೆಸ್ಟ್ ಆಗಿದ್ದೀನಲ್ವಾ, ಮತ್ತೆ ಹೆಂಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಕೇಳೋವಾಗ ಕಳಿಸಿರೋ ಅಂತ ಪಾರ್ಸಲ್ನ ಕಂಪ್ಲೀಟ್ ಆಗಿ ತಿನ್ಕೋಬಿಡು, ಮುಂದಿನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ACP ಆದಷ್ಟು ಬೇಗ ವಿಜಯ್ನ ಅದನ್ನ ಊಟ ಮಾಡಿದ್ದ ಇರೋ ರೀತಿ ತಡೀರಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಒಂದು ಆಂಬ್ಯುಲೆನ್ಸ್ನು ಕೂಡ ಕರೆಸ್ತಾರೆ. ಅಷ್ಟರೊಳಗಾಗಲೇ ವಿಜಯ್ ಪಾರ್ಸಲ್ನಲ್ಲಿ ಬಂದಂಥ ಅಷ್ಟು ಊಟನೂ ಮಾಡಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಯಾಕೆ ಅಂತಂದ್ರೆ ಆ ಊಟದಲ್ಲಿ ಪಾಯ್ಸನ್ ಮಿಕ್ಸ್ ಆಗಿರತ್ತೆ. ವಿಜಯ್ನ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಮಾಡ್ತಾರೆ. ಸೊ ಇದೊಂದು ಸೆನ್ಸೇಷನಲ್ ನ್ಯೂಸ್ ಆಗಿ ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ವಿಜಯ್ನ ಟ್ರೀಟ್ ಮಾಡ್ಲಿಕ್ಕೋಸ್ಕರ ಹಾಸ್ಪಿಟಲ್ ಡೀನೇನೆ ಪರ್ಸನಲ್ ಆಗಿ ಬಂದಿರ್ತಾರೆ. ಸೊ 1 ಗಂಟೆ ಆದ್ರೂ ಇನ್ನೂ ಕೂಡ ಟ್ರೀಟ್ಮೆಂಟ್ ಮುಗ್ದಿರೋದಿಲ್ಲ. ಪೊಲೀಸ್ ಅವರು ಕೂಡ ಆಚೆ ಕಡೆ ನಿಂತು ವೇಟ್ ಮಾಡ್ತಾ ಇರ್ತಾರೆ. ಆಲ್ರೆಡಿ 1 ಅವರ್ ಆಗೋಗಿದೆಯಲ್ಲ ಅಂತ. ಹಾಗೆ ಒಳಗಡೆ ಬಂದು ನೋಡೋಷ್ಟ್ರೊಳಗಾಗ್ಲೇನೆ ಡೀನ್ ವಿಜಯ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಟ್ರೀಟ್ ಮಾಡ್ತಿದ್ದಂಥ ಮತ್ತಿಬ್ಬರು ಡಾಕ್ಟರ್ಸ್ಗಳು ತಲೆ ತಿರ್ಗಿ ಅಲ್ಲೇ ಬಿದ್ದೋಗಿರ್ತಾರೆ. ಸೊ ಇದನ್ನ ನೋಡಿದಂಥ ಹೈಯರ್ ಪೊಲೀಸ್ ಆಫೀಸರು ವಿಜಯೇ ಡೀನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ಬೇಕು ಅಂತ ಹೇಳೋವಾಗ ACP ಹೇಳ್ತಾರೆ ನನ್ಗನ್ಸೋ ಪ್ರಕಾರ ಡೀನೇ ವಿಜಯ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ಬೋದು ಅಂತ. ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಹಾಗೆ ಈ ಮಧ್ಯೆ ಪೊಲೀಸ್ನವ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ. ಡಿ
ಡೀನೇ ಮಾಸ್ಕ್ ಮ್ಯಾನ್ ಆಗಿರ್ಬೋದಾ ಅಂತ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹಾಗೆ ಈ ಕಡೆ ಇನ್ಸ್ಪೆಕ್ಟರ್ ತುಂಬಾ ಡೀಟೇಲ್ಡ್ ಆಗಿ ಮಾಸ್ಕ್ ಮ್ಯಾನ್ ಕಳಿಸಿದಂಥ ಅಷ್ಟು ವಿಡಿಯೋಸ್ನ ಕೂಡ ಇನ್ನೊಂದ್ಸಲ ಚೆಕ್ ಮಾಡೋವಾಗ ಸ್ವಲ್ಪ ಮಟ್ಟಿಗೆ ಒಂದು ಹಿಂಟ್ ಕೂಡ ಸಿಗತ್ತೆ. ಆ ಒಂದು ವಿಡಿಯೋದಲ್ಲಿ ಫ್ರೋಝನ್ ಅನ್ನೋ ಒಂದು ಬೋರ್ಡ್ ಕಾಣಿಸುತ್ತೆ. ಇದನ್ನ ನೋಡಿದಂಥ ಇನ್ಸ್ಪೆಕ್ಟರು ಸಿಟಿನಲ್ಲಿರುವಂಥ ಐಸ್ ಫ್ಯಾಕ್ಟ್ರೀಸು, ಕೋಲ್ಡ್ ಸ್ಟೋರೇಜು, ಹಾಗೆಯೇ ವೇರ್ ಹೌಸ್ ಯಾವುದೆಲ್ಲ ಇದೆ ಅನ್ನೋದನ್ನ ಲೀಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಕೊಡಿ. ಯಾವುದಾದ್ರೂ ಕ್ಲೋಸ್ ಆಗಿರುವಂಥ ಫ್ಯಾಕ್ಟ್ರೀಸ್ ಇದ್ರೂ ಕೂಡ ಅದ್ರ ಲೀಸ್ಟನ್ನು ಕೂಡ ಕೊಡಿ ಅಂತ ಕೇಳ್ತಾರೆ. ಹಾಗೆ ಈ ಕಡೆ ಅಷ್ಟರೊಳಗಾಗ್ಲೇ ಅನ್ಕಾನ್ಷಿಯಸ್ ಆಗಿದ್ದಂಥ ವಿಜಯ್ಗೆ ಸ್ವಲ್ಪ ಮಟ್ಟಿಗೆ ಕಾನ್ಷಿಯಸ್ ಬಂದಿರತ್ತೆ. ಹಾಗೆ ಡೀನ್ ಹತ್ರ ಯಾರು ನೀವು, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ ಡೀನ್ನ ಮಗನ್ ಕೂಡ ಮಾಸ್ಕ್ ಮೆನ್ ಕಿಡ್ನ್ಯಾಪ್ ಮಾಡಿರ್ತಾನೆ. ಸೊ ಈಗ ವಿಜಯ್ನ ಕರ್ಕೊಂಡೋಗಲ್ಲಿ ಬಿಟ್ರೆ ನನ್ನ ಮಗನ್ನ ವಾಪಸ್ ಕಳಿಸ್ತಾನೆ ಅನ್ನೋ ಉದ್ದೇಶದಿಂದ ಡೀನ್ ವಿಜಯ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅಷ್ಟರೊಳಗಾಗ್ಲೇ ACPಗೆ ಕೆಲವೊಂದು ಫ್ಯಾಕ್ಟ್ರಿ ಮೇಲೆ ಡೌಟ್ ಬಂದಿದ್ರಿಂದ ಆ ಫ್ಯಾಕ್ಟ್ರಿ ಎಲ್ಲದನ್ನು ಕೂಡ ಒಂದ್ಸಲ ಚೆಕ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಸೊ ಈ ಕಡೆ ಡೀನ್ ವಿಜಯ್ನ ಕರ್ಕೊಂಡು ಮಾಸ್ಕ್ ಮೆನ್ ಹೇಳ್ದಂಥ ಪ್ಲೇಸಿಗೆ ಕರ್ಕೊಂಡು ಬಂದಿರ್ತಾರೆ. ಸೊ ಅಲ್ಲಿ ಲೈವ್ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಸ್ಕ್ ಮೆನ್ ಎಲ್ಲ TV ಮೊಬೈಲ್ಸ್ನು ಕೂಡ ಈಗಲೂ ಹ್ಯಾಕ್ ಮಾಡಿ ಇಲ್ಲಿ ನಡೆಯೋ ಅಂಥದ್ದನ್ನ ಎಲ್ಲರಿಗೂ ತೋರಿಸ್ಬೇಕು ಅಂತ ಅನ್ಕೊಳ್ತಾನೆ. ಡೀನ್ ಹಾಗೆ ವಿಜಯ್ ಇಬ್ರು ಕೂಡ ನಾವೇನ್ ಪಾಪ ಮಾಡಿದ್ವಿ ಅಂತ ನಮ್ಗೆ ಇಷ್ಟಕ್ಕೊಂದು ಹಿಂಸೆ ಕೊಡ್ತಾ ಇದೆಯಾ ಅಂತ ಕೇಳೋವಾಗ ಮಾಸ್ಕ್ ಮೆನ್ನು ನೀವೇನ್ ಪಾಪ ಮಾಡಿದೀರಾ ಅನ್ನೋದು ನಿಮಗೆ ಗೊತ್ತಾಗ್ಬೇಕಾ, ನಿಮಗೆ ಮಾತ್ರ ಅಲ್ಲ ಪ್ರಜೆಗಳಿಗೂ ಗೊತ್ತಾಗಬೇಕು ಅಂತ ಹೇಳಿ ಪ್ಯಾಂಡಮಿಕ್ ಟೈಮ್ ಅಂದ್ರೆ ಕರೋನಾ ಟೈಮ್ನಲ್ಲಿ ಏನಾಗಿದೆ ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಜೀವನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಬ್ರು ಹೋರಾಡ್ತಿರೋ ಅಂತ ಟೈಮ್ನಲ್ಲಿ ಬೇರೆಯವರ ಜೀವನ ಕಾಪಾಡೋದಕ್ಕೋಸ್ಕರ ಹೋರಾಡ್ತಾ ಇದ್ದಂತ ಫ್ರಂಟ್ ಲೈನ್ ವಾರಿಯರ್ಸ್ ಅವರು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಸೊ ಈ ರೀತಿ ವಾರಿಯರ್ಸ್ ನಲ್ಲಿ ನನ್ನ ಅನಿತಾ ಕೂಡ ಒಬ್ಳು ಅಂತ ಹೇಳ್ತಾರೆ. ಸೊ ನಮ್ಗಿಲ್ಲಿ ಫ್ಲಾಶ್ ಬ್ಯಾಕ್ ನ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೌರ್ಮೆಂಟ್ ಡಾಕ್ಟರ್ ಆಗಿರೋಂತ ಅನಿತಾ ಲೈವಿಗೆ ಬಂದು ಪ್ರತಿಯೊಬ್ರು ಕೂಡ ನಿಮಿಷಕ್ಕೂ ಆಕ್ಸಿಜನ್ ಸಿಗದೇ ಸಾಯ್ತಾ ಇರೋ ಅಂತ ಒಂದು ಸಿಚುಯೇಷನ್ ಅನ್ನ ವಿವರಿಸ್ತಾರೆ. ಹಾಗೇನೆ ಸೆಂಟ್ರಲ್ ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟಿಗೆ, ಹಾಗೆ ಸಾಮಾಜಿಕ ಸೇವೆ ನೀಡ್ತಾ ಇರುವಂತ ಸಂಸ್ಥೆಗಳು, ಹಾಗೇನೆ ಪ್ರೈವೇಟ್ ಆಗಿ ಆಕ್ಸಿಜನ್ ಅನ್ನ ಲಾಕ್ ಮಾಡಿ ಇಟ್ಕೊಂಡಿರೋ ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಆಕ್ಸಿಜನ್ ಅನ್ನ ದಯವಿಟ್ಟು ಕೊಡಿ ಅಂತ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಹಾಗೇನೆ ಪ್ರತಿಯೊಂದು ಗಂಟೆಗೂ 40 ರಿಂದ 50 ಜನರು ತಮ್ಮ ಕಣ್ಣು ಮುಂದೆನೆ ಸಾಯ್ತಾ ಇದ್ದಾರೆ. ಅವ್ರು ನಮ್ಮನ್ನ ದೇವರು ಅಂತ ಅನ್ಕೊಂಡಿದ್ದಾರೆ. ನಮಗೂ ಕೂಡ ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಲೈವ್ಗೆ ಹೋಗಿ ಕೇಳ್ಕೊಂಡಿದ್ರಿಂದ ಈ ವಿಡಿಯೋ ವೈರಲ್ ಆಗಿದ್ರಿಂದ ಮಿನಿಸ್ಟರ್ಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆಗ್ಲೇ ಪ್ರೆಸ್ ಮೀಟ್ನಲ್ಲಿ ಆ ಹಾಸ್ಪಿಟಲ್ಗೆ 200 ಎಕ್ಸ್ಟ್ರಾ ಸಿಲಿಂಡರ್ಸ್ನ ಸ್ಯಾಂಕ್ಷನ್ ಕೂಡ ಮಾಡ್ತಾರೆ. ಸೊ ಈ ರೀತಿ ಡಾಕ್ಟರ್ ಲೈವ್ಗೆ ಹೋಗಿ ಹೇಳಿದ್ದನ್ನ ಆ ಹಾಸ್ಪಿಟಲ್ ಡೀನ್, ನಾವಿ ಮೊದಲೇ ನೋಡಿದಂಥ ಡೀನ್ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇ ಒಂದು ಪ್ರೆಗ್ನೆಂಟ್ ವುಮೆನ್ನ ಆಕ್ಸಿಜನ್ ಖಾಲಿ ಆಗಿದ್ರಿಂದ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಸೊ ಹಾಸ್ಪಿಟಲ್ಗೆ ಆಲ್ರೆಡಿ ಮಿನಿಸ್ಟರ್ ಸ್ಯಾಂಕ್ಷನ್ ಮಾಡಿದ್ರಿಂದ 200 ಸಿಲಿಂಡರ್ ಕೂಡ ಹಾಸ್ಪಿಟಲ್ಗೆ ಬಂದಿರತ್ತೆ. ಆದ್ರೆ ಪ್ರೆಗ್ನೆಂಟ್ ವುಮೆನ್ ತುಂಬಾನೇ ಒದ್ದಾಡ್ತಾ ಇದ್ದಿದ್ರಿಂದ ಐಸಿಯುಗೆ ಕರ್ಕೊಂಡು ಬಂದಂತ ಅನಿತಾ ಅಲ್ಲಿದ್ದಂಥ ಪೇಷಂಟ್ಗಳ ಹತ್ರ ಆಲ್ರೆಡಿ ನಿಮಗೆ ಆಕ್ಸಿಜನ್ ಜಾಸ್ತಿನೇ ಇದೆ, ಏನಿಲ್ಲ ಅಂತಂದ್ರೂ 1 ರಿಂದ 2 ಗಂಟೆ ತನಕ ತಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ದಯವಿಟ್ಟು ಒಂದು 10 ನಿಮಿಷ ಆಕ್ಸಿಜನ್ ಕೊಟ್ರೆ ತಾಯಿ ಹಾಗೆ ಮಗು ಇಬ್ರು ಕೂಡ ಕಾಪಾಡ್ಬೋದು ಅಂತ ಬೇಡ್ಕೊಂಡ್ರು ಕೂಡ ಆ ಆಕ್ಸಿಜನ್ ಕೊಡ್ಲಿಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಅನಿತಾ ಒಂದು 10 ನಿಮಿಷ ಇವ್ರನ್ನ ನೋಡ್ಕೊಳ್ಳಿ, ಕೆಳಗಡೆ ಯಾವ್ದಾದ್ರು ಸಿಲಿಂಡರ್ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಫೀಸ್ ರೂಮ್ಗೆ ಬರ್ತಾರೆ. ಆದ್ರೆ ಮಿನಿಸ್ಟರ್ ಸ್ಯಾಂಕ್ಷನ್ ಮಾಡಿದಂಥ 200 ಆಕ್ಸಿಜನ್ ಸಿಲಿಂಡರ್ಸ್ ಕೂಡ ಆಫೀಸ್ ರೂಮಲ್ಲಿ ಇರೋದಿಲ್ಲ. ಇದನ್ನ ನೋಡಿದಂಥ ಡಾಕ್ಟರ್ ಅನಿತಾ ಈಗಲೇ ಪೊಲೀಸಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಸೆಕ್ಯೂರಿಟಿ ಗಾರ್ಡ್ ನನ್ನನ್ನೇ ನಮ್ಮ ಕೇಳ್ತೀಯಾ, ಹೋಗಿ ಡೀನನ್ ಕೇಳು ಅಂತ ಹೇಳಿದ್ರಿಂದ CC ಕ್ಯಾಮ್ರಾ ಫುಟೇಜ್ ರೆಕಾರ್ಡ್ ಆಗ್ತಾ ಇದ್ದಂಥ ರೂಮಿಗೆ ಬಂದಂಥ ಅನಿತಾಗೆ ಒಂದು ಶಾಕಿಂಗ್ ವಿಷಯನೇ ಕಾಯ್ದಿರತ್ತೆ. ಯಾಕೆ ಅಂತಂದ್ರೆ ಡೀನಿಗೆ ಆಲ್ರೆಡಿ 3 ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಇರುತ್ತೆ. ಡೀನ್ ಅಷ್ಟು ಆಕ್ಸಿಜನ್ಸ್ನು ಕೂಡ ಅಲ್ಲಿಗೆ ಕಳಿಸ್ಬಿಟ್ಟಿರ್ತಾನೆ. ಸೊ ಈ ಒಂದು ಫುಟೇಜ್ ರೆಕಾರ್ಡ್ ಮಾಡ್ಕೊಂಡಂತ ಅನಿತಾ ಡೀನನ್ ಬಂದ್ ವಿಚಾರಿಸೋವಾಗ ಡೀನ್ ಹೇಳ್ತಾರೆ, ಆಕ್ಸಿಜನ್ ಅನ್ನ ನಾನು ಬೆಲೂನ್ಸ್ ನಲ್ಲಿ ಆಟ ಆಡೋದಕ್ಕೋಸ್ಕರ ಕಳಿಸಿಲ್ಲ, ನಾನು ಕೂಡ ನನ್ನ ಹಾಸ್ಪಿಟಲ್ಗೆ ಜೀವ ಉಳಿಸೋಕ್ಕೋಸ್ಕರನೇ ಕಳಿಸಿದೀನಿ ಅಂತ ಹೇಳೋವಾಗ ಅನಿತಾ ಹೇಳ್ತಾಳೆ, ನಿನ್ ಪ್ರಕಾರ ಶ್ರೀಮಂತರು ಮಾತ್ರ ಬದುಕಿರ್ಬೇಕು, ಹಾಗಾದ್ರೆ ಬಡವ್ರು ಬದುಕಿರಬಾರ್ದ, ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ತಗೊಂಡೋಗಿರೋಂಥ ಸಿಲಿಂಡರ್ನ ವಾಪಸ್ ಬರದೇ ಇದ್ರೆ ನಡೆಯೋ ಕತೆನೇ ಬೇರೆ ಅಂತ ಹೇಳಿದ್ರಿಂದ ಡೀನ್ ನಿನಗೇನು ಬೇಕು, ದುಡ್ಡು ಬೇಕಾ, ನಿನಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ಅಂತ ಆಫರ್ ಕೂಡ ಮಾಡ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅನಿತಾ, ನಿನಗೆ ಕಳ್ಕೊಳ್ಳೋದಕ್ಕೆ ತುಂಬಾನೇ ಇದೆ, ಆದರೆ ನನಗೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಏನಾದರೂ ಮಾಡ್ಕೋ, ಆದರೆ ಇಲ್ಲಿಂದ ಹೋದಂಥ ಸಿಲಿಂಡರ್ ವಾಪಸ್ ಇಲ್ಲಿಗೆ ಬರಬೇಕು ಅಂತ ಹೇಳಿ ಡೀನ್ಗೆ ಕಪಾಳ ಮೋಕ್ಷ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳಲ್ಲಿಂದ ಆಚೆ ಬರೋಷ್ಟ್ರೊಳಗಾಗ್ಲೇನೆ ಅಲ್ಲಿದ್ದಂಥ ಮತ್ತೊಂದು ನರ್ಸು, ನೀನು ಬರೋಷ್ಟ್ರೊಳಗಾಗ್ಲೇನೆ ಆ ಪ್ರಾಣ ಹೋಗಿದ್ಯಮ್ಮ ಅಂತ ಹೇಳ್ತಾರೆ.
ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂತ ಅನಿತಾ ಆ ಪೇಷಂಟನ್ನು ನೋಡೋಕೆ ಹೋಗ್ತೀನಿ ಅಂತ ಹೋಗೋವಾಗ ಬಾಡಿನೂ ಕೂಡ ತೊಗೊಂಡು ಹೊರಟೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದನ್ನು ಕೇಳಿಸ್ಕೊಂಡಂತ ಅನಿತಾಗಂತೂ ತುಂಬಾ ಬೇಜಾರಾಗತ್ತೆ. ಹಾಗೆಯೇ ಆ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಅದ್ರ ಬದಲಾಗಿ ಮಿಕ್ಕಿರೋ ಅಂತ ಪ್ರಾಣನಾದ್ರೂ ಉಳಿಸ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಅಷ್ಟರೊಳಗಾಗ್ಲೇನೆ ಅನಿತಾಗ್ ಎದುರ್ಕೊಂಡಂತ ಡೀನು ಕಳಿಸಿರುವಂತ ಅಷ್ಟು ಸಿಲಿಂಡರ್ ಕೂಡ ವಾಪಸ್ ತರಿಸ್ತಾರೆ. ಹಾಗೇನೆ ಅನಿತಾ 3 ದಿವಸದಿಂದನೂ ಕೂಡ ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ, ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ ಅನ್ನೋದು ಗೊತ್ತಾಗಿದ್ರಿಂದ ರೆಸ್ಟ್ ಮಾಡ್ಲಿಕ್ಕೋಸ್ಕರ ಮಿಕ್ಕಂತ ಡಾಕ್ಟರ್ಸು ಅನಿತಾನ ವಾಪಸ್ ಮನೆಗೆ ಕಳಿಸ್ತಾರೆ. ಸೊ ಡೀನ್ಗೆ ಅನಿತಾ ಮೇಲೆ ತುಂಬಾನೇ ಕೋಪ ಇದ್ದಿದ್ರಿಂದ ಆಗ್ಲೇನೆ ರೌಡಿ ಕಾಳಿಗೆ ಫೋನ್ ಮಾಡಿ 10% ಲಾಭ ಬೇಕು ಅಂತೀಯಾ, ನಿನಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳಿ ದ್ರಿಂದ ರೌಡಿ ಕಾಳಿ ಸೈಡ್ ಅವರೆಲ್ಲರೂ ಕೂಡ ಅನಿತಾ ಮನೆಗೆ ಬಂದು ಅವಳನ್ನ ಆಚೆ ಕರ್ಕೊ ಬರ್ತಾರೆ. ಅನಿತಾ ಪಕ್ಕದಲ್ಲಿ ಫ್ಲಾಟ್ ನಲ್ಲಿ ಇದ್ದಂತ ಅಷ್ಟು ಜನರಿಗೂ ಕೂಡ ಹೆಲ್ಪ್ ಕೇಳಿದ್ರು, ಯಾರು ಕೂಡ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಹಾಗೆ ಡೀನ್ ಹತ್ರ ಲೈವ್ ನಲ್ಲಿ ಮಾತಾಡೋವಾಗ ಅನಿತಾ ಡೀನ್ಗೆ ನನಗೆ ಓಡಿಸೋದಕ್ಕೋಸ್ಕರ ಇಷ್ಟು ಜನರನ್ನು ಕಳಿಸಿದ್ಯಲ್ಲ, ನೀನು ಒಬ್ಬ ಗಂಡಸ ಅಂತ ಕೇಳಿದ್ರಿಂದ ಡೀನ್ ಅವಳು ಕೊಬ್ಬು ಕರ್ಗೋ ತನಕ ಹೊಡಿ ಅಂತ ಹೇಳ್ಬಿಡ್ತಾರೆ. ಇದರಿಂದ ರೌಡಿ ಅವಳ ಮುಖದ ಮೇಲೆ ಹೊಡಿತಾರೆ ಅಂತಂದ್ರೆ ತುಂಬಾನೇ ಹೊಡಿತಾನೆ. ಆಗ್ಲೇ ಅಲ್ಲೇ ಕೂತಿದ್ದಂತ ಕಾಳಿ ವಾಪಸ್ ಬಂದು ಏನ್ ಡಾಕ್ಟರ್ ಸೈಕೋ ಅನ್ಕೊಂಡಿದ್ಯಾ, ಒಂದು ಹುಡುಗಿಗೆ ಇಷ್ಟ್ರ ಮಟ್ಟಿಗೆ ಹೊಡಿಯೋಕೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಒಂದು ಕತ್ತಿ ತಗೊಂಡು ಅವಳನ್ನ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅಲ್ಲಿರೋ ಅಂತ ಯಾರು ಕೂಡ ಅನಿತಾಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೆ ನಮಗೆ ಆ ಕಿಡ್ನಾಪರ್ ಆಗಿರುವಂತ ಮಾಸ್ಕ್ ಮೆನ್ ಅನ್ನ ತೋರಿಸ್ತಾರೆ. ಈಗ ಮಾಸ್ಕ್ ಮೆನ್ ವಿಜಯ್ ಹತ್ರ ಅಷ್ಟು ಜನರು ಹೊಡಿತಾ ಇದ್ರು ಕೂಡ, ಅಷ್ಟು ಜನರು ನೋಡ್ತಾ ಇದ್ರು ಕೂಡ ಯಾರೊಬ್ರು ಅನಿತನಾಗೋಸ್ಕರ ಕಾಪಾಡೋದಕ್ಕೆ ಬರಲಿಲ್ಲ ಅಲ್ವಾ ಅಂತ ಕೇಳೋವಾಗ 10-15 ಜನ ಇದ್ರು, ನಾನು ಹೇಗೆ ಕಾಪಾಡೋಕ್ಕಾಗತ್ತೆ ಅಂತ ವಿಜಯ್ ಕೇಳೋವಾಗ ಮಾಸ್ಕ್ ಮ್ಯಾನ್ ಹೇಳ್ತಾನೆ, ಅನಿತಾನ ಸಾಯಿಸಿದ್ದು ಕೇವಲ ಅವ್ರು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ. ಅನಿತಾ ಸಾಯೋವರೆಗೂ ಕೂಡ ಹೋರಾಡ್ತಾನೆ ಸತ್ತೋದ್ಲು. ಕೊನೆಗೂ ಕೂಡ ಅವಳು ಕುಡಿಯೋದಕ್ಕೆ ಒಂದು ಗುಟುಕ್ ನೀರು ಕೇಳಿದ್ರು ಕೂಡ ಯಾರೊಬ್ರು ತಂದ್ಕೊಡ್ಲಿಲ್ಲ. ಅದಕ್ಕೋಸ್ಕರನೇ ನಾನು ಈ ರೀತಿ ಟಾರ್ಗೆಟ್ ಮಾಡಿದ್ದು ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ವಿಜಯ್ ಅಲ್ಲಿ ತುಂಬ ಜನ ಇದ್ರು, ಅವರೆಲ್ಲರೂ ಬಿಟ್ಟು ನನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಕೇಳೋವಾಗ ಅಪಾರ್ಟ್ಮೆಂಟಲ್ಲಿ ಇದ್ದವರಂತ ಎಲ್ಲರ ಹೆಸರನ್ನು ಕೂಡ ಬರೆದು ಲಾಟ್ರಿ ಎತ್ತಿದಾಗ ನಿನ್ನ ಹೆಸರೇ ಬಂತು ಅಂತ ತಿಳಿಸ್ತಾರೆ. ಆಗ್ಲೇನೆ ವಿಜಯ್ ತಾಯಿ ಹಾಗೇನೆ ತಂಗಿನ ಹಾಗೇನೆ ಡೀನ್ ಮಗನ ತೋರಿಸ್ತಾರೆ. ವಿಜಯ್ ತಾಯಿ ಹಾಗೆ ತಂಗಿನ ಒಂದು ಗ್ಲಾಸ್ ರೂಮ್ನಲ್ಲಿ ಕೂಡಾಕಿ ಆಕ್ಸಿಜನ್ ಲೆವೆಲ್ನ ತುಂಬ ಕಡಿಮೆ ಬರೋ ರೀತಿ ಕನ್ಸ್ಟ್ರಕ್ಟ್ ಮಾಡಿದರೆ, ಈ ಕಡೆ ಡೀನ್ ಮಗನ ಒಂದು ಮರದ ಮಂಚದ ಮೇಲೆ ಮಲಗಿಸಿ ಅವನ ಕಾಲ್ ಮಧ್ಯದಲ್ಲಿ ಒಂದು ಗರ್ಗಸ ಬರೋ ರೀತಿ ಮಾಡಿರ್ತಾರೆ. ಸೊ ಇವಾಗ ಡೀನ್ಗೆ ಹಾಗೆ ವಿಜಯ್ ಇಬ್ರಿಗೂ ಕೂಡ ಫೈಟಿಂಗ್ ಮಾಡೋದಕ್ಕೆ ಹೇಳ್ತಾನೆ. ಇದರಲ್ಲಿ ಯಾರು ಬದುಕ್ತಾರೋ ಅವರ ಒಂದು ಫ್ಯಾಮಿಲಿಯವರು ಬದುಕ್ತಾರೆ ಅನ್ನೋ ಒಂದು ಗೇಮ್ನ ಈಗ ಮಾಸ್ಕ್ ಮ್ಯಾನ್ ಆಡಿಸೋದ್ರಲ್ಲಿರ್ತಾನೆ. ವಿಜಯ್ಗೆ ಹಾಗೆ ಡೀನ್ಗೆ ದೊಡ್ಡ ಫೈಟಿಂಗೇ ನಡೆಯುತ್ತೆ. ಈ ಕಡೆ ಫೈಟಿಂಗ್ ನಡೀತಾ ಇದ್ರೆ ಅಲ್ಲಿ ACP ಈಗ ಆಲ್ರೆಡಿ ಅವ್ರನ್ನೆಲ್ಲರನ್ನೂ ಕೂಡ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದು ಕಂಡಿಡ್ದಿರೋದ್ರಿಂದ ಆ ಪ್ಲೇಸ್ಗೆ ಹೋಗೋದ್ರಲ್ಲಿ ಇರ್ತಾನೆ. ಸೊ ಇದೆಲ್ಲದನ್ನು ಕೂಡ ಲೈವ್ನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ACP ಬಂದಿದ್ದು CC ಕ್ಯಾಮ್ರಾದಲ್ಲಿ ಗೊತ್ತಾಗಿದ್ರಿಂದ ಮಾಸ್ಕ್ ಮ್ಯಾನ್ ಅಲ್ಲಿಂದ ಓಡೋದ್ರೆ ACP ಆ ಕಡೆ ವಿಜಯ್ನ ಪೇರೆಂಟ್ಸ್ ಹಾಗೇನೆ ಡೀನ್ನ ಮಗನ್ನು ಕೂಡ ಕಾಪಾಡ್ತಾನೆ. ಈ ಕಡೆ ಡೀನ್ ಸತ್ತೋಗಿರ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಕೋರ್ಟ್ ಸೀನನ್ನು ತೋರಿಸ್ತಾರೆ. ಕೋರ್ಟ್ನಲ್ಲಿ ವಿಜಯ್ ಒಬ್ಬ ಆಯುಧ ಆಗಿದ್ರೂ ಕೂಡ ಇದೇ ರೀತಿ ಎಲ್ಲರೂ ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವಾಗ ನಾವು ವಿಜಯ್ಗೆ ಪನಿಷ್ಮೆಂಟ್ ಕೊಡದೇ ಇದ್ರೆ, ಸೊ ಅದಕ್ಕೋಸ್ಕರ ವಿಜಯ್ಗೆ 1 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಅಂತ ಹೇಳಿ ವಿಧಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ACP ವಿಜಯ್ ಜೊತೆಗೆ ಮಾತಾಡಬೇಕು ಅಂತ ಹೇಳಿದ್ರಿಂದ ಅವರಿಬ್ರು ಕೂಡ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡೋವಾಗ ACP ಅಲ್ಲಿದ್ದಂಥ ಮೈಕ್ನ ಆಫ್ ಮಾಡ್ತಾರೆ. ಸೊ ವಿಜಯ್ ಏನಕ್ಕೆ ಅಂತ ಕೇಳೋವಾಗ ಹಾಗೆಯೇ ACPಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ACP ಥ್ಯಾಂಕ್ಸ್ ಹೇಳಲೇಬೇಕು ಅಂತಿದ್ರೆ ನೀನು ಮಾಸ್ಕ್ ಮೆನ್ಗೆ ಹೇಳಬೇಕು. ಯಾಕೆ ಅಂತಂದರೆ ಅವತ್ತಿನ ದಿವಸ ಆಕ್ಸಿಜನ್ ಲೆವೆಲ್ನ ಫಿಕ್ಸ್ ಮಾಡಿದಂಥ ಮಾಸ್ಕ್ ಮೆನ್ನು ಅವರಿಬ್ರಿಗೂ ಕೂಡ ಉಸಿರಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನನ್ನು ಬಿಟ್ಟಿದ್ದ ಅನ್ನೋ ವಿಷಯನ ರಿವೀಲ್ ಮಾಡ್ತಾರೆ. ಹಾಗೆಯೇ ಡೀನ್ ಮಗನ ತನಕ ಆ ಒಂದು ಗರ್ಗಸ ಹೋಗಬಾರ್ದು ಅನ್ನೋದನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ನಾವು ಸ್ಟಾರ್ಟಿಂಗ್ನಲ್ಲಿ ನೋಡ್ದಂಗೆ ಆ ಒಂದು ಕತ್ತಿ ಅವ್ರ ಅಮ್ಮನಿಗೆ ಹತ್ರನೂ ಕೂಡ ಬರಬಾರ್ದು ಅನ್ನೋ ರೀತಿ ಸೆಟ್ ಮಾಡಿರ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಅವ್ರ ಅಮ್ಮನ ಬೆರಳು ಕತ್ತರಿಸೋದಕ್ಕೂ ಮುಂಚೆ ಅನಸ್ತೇಶಿಯಾ ಕೊಟ್ಟು ಬೆರಳನ್ನ ಕತ್ತರಿಸಿರೋದು ಅನ್ನೋ ವಿಷಯ ಕೂಡ ತಿಳಿಸ್ತಾರೆ. ಹಾಗೇನೆ ವಿಜಯ್ ಮಾಸ್ಕ್ ಮ್ಯಾನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳೋವಾಗ 11:30 ಅಷ್ಟರಲ್ಲಿ ಮಾಸ್ಕ್ ಮ್ಯಾನ್ ಲೈವ್ ಒಂದು ವಿಡಿಯೋ ಮಾಡ್ತಾ ಇದ್ರಲ್ವಾ, ಸೊ ಅಲ್ಲಿಗೆ ಹೋಗಿ ನೋಡೋವಾಗ ಅದು ಲೈವ್ ವಿಡಿಯೋ ಅಲ್ವೇ ಅಲ್ಲ, ರೆಕಾರ್ಡೆಡ್ ವಿಡಿಯೋ ಅನ್ನೋ ವಿಷಯನೂ ಕೂಡ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿರತ್ತೆ. ಹಾಗೇನೆ ಕಾಳಿಯ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕಾಳಿ
ಹತ್ತಿದ್ದು ವಿಜಯ್ ಹೊಡೆತದಿಂದನ ಹೊರತು ಅವ್ನ ಗ್ಲಾಸ್ ಪೀಸಿಂದ ಚುಚ್ಚಿದ್ದಲ್ಲ. ಈ ಥರ ಹೊಡೆಯೋದಕ್ಕೆ ಸಾಧ್ಯ ಆಗೋದು ವೆಲ್ ಟ್ರೈನ್ಡ್ ಪರ್ಸನ್ ಇಂದ ಮಾತ್ರ ಅಂತ ಹೇಳೋವಾಗ ಇಲ್ಲಿ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಮಾಸ್ಕ್ ಮ್ಯಾನ್ ಬೇರೆ ಯಾರು ಅಲ್ಲ ವಿಜಯ್ ಅನ್ನೋ ವಿಷಯ ಆಲ್ರೆಡಿ ACPಗೂ ಕೂಡ ಗೊತ್ತಾಗಿರತ್ತೆ. ವಿಜಯ್ ಅವ್ರ ಅಮ್ಮ ಹಾಗೆ ಅವ್ರ ತಂಗಿ ಇವ್ರ 3 ಜನನೂ ಸೇರ್ಕೊಂಡು ಡೀನ್, ಕಾಳಿ ಹಾಗೆ ಕಾಳಿ ತಮ್ಮನ್ನ ಸಾಯಿಸೋ ರೀತಿ ಮಾಡಿರ್ತಾರೆ. ಯಾಕೆ ಅನ್ನೋದನ್ನ ವಿಜಯ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತಂದೆಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಅವತ್ತಿನ ದಿವಸ ಕೋವಿಡ್ ಅಂದರೆ ಕರೋನಾ ಬರೋವಾಗ ಅವ್ರ ತಂದೆ ಕೂಡ ICUನಲ್ಲಿ ಅಡ್ಮಿಂಟ್ ಆಗಿರ್ತಾರೆ. ಡಾಕ್ಟರ್ ಅನಿತಾ ಅಲ್ಲಿರೋ ಎಲ್ಲರಿಗೂ ಕೂಡ ಸಿಲಿಂಡರ್ನ ಕೊಡ್ತೀರಾ ಒಂದು 10 ನಿಮಿಷದ ಮಟ್ಟಿಗಾದ್ರು ಅಂತ ವಿಚಾರಿಸೋವಾಗ ಯಾರೂ ಮುಂದೆ ಬರೋದಿಲ್ಲ. ಆದರೆ ವಿಜಯ್ನ ತಂದೆಯ ಪಲ್ಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ಆಕ್ಸಿಜನ್ ಅವಶ್ಯಕತೆ ಜಾಸ್ತಿ ಇದ್ರೂ ಕೂಡ 2 ಜೀವನ ಉಳಿಸೋದಕ್ಕೋಸ್ಕರ ಅವರು ಆಕ್ಸಿಜನನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹಾಗೆ ಡಾಕ್ಟರ್ ಅನಿತಾ ಇನ್ನು 10 ನಿಮಿಷದೊಳಗಡೆ ಆಕ್ಸಿಜನ್ನ ತರ್ತೀನಿ ಅಂತ ಹೋಗಿರ್ತಾರೆ. ಆದರೆ ಆಲ್ರೆಡಿ ಆಕ್ಸಿಜನನ್ನು ಡೀನ್ ಎಲ್ರಿಗೂ ಕೂಡ ಕಳಿಸ್ಬಿಟ್ಟಿರ್ತಾರೆ. ಸೊ ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಅನಿತಾ ಡೀನ್ ಜೊತೆ ಜಗಳ ಮಾಡ್ಕೊಂಡು ಬರೋಷ್ಟ್ರೊಳಗಡೆ ವಿಜಯ್ನ ತಂದೆ ಆಕ್ಸಿಜನ್ನ ಕೊರತೆಯಿಂದಾಗಿ ಅಲ್ಲೇ ಸತ್ತೋಗಿರ್ತಾರೆ. ಅನಿತಾ ಬರೋಷ್ಟ್ರೊಳಗಾಗಲೇ ವಿಜಯ್ ತಂದೆ ಬಾಡಿನೂ ಕೂಡ ಅಲ್ಲಿಂದ ತಗೊಂಡೋಗಿರ್ತಾರೆ. ಸೊ ಫೈನಲಿ ಅನಿತಾಗೂ ಕೂಡ ವಿಜಯ್ ತಂದೆನ ನೋಡುವಂಥ ಅವಕಾಶ ಸಿಗೋದೇ ಇಲ್ಲ. ಅನಿತಾ ಬಗ್ಗೆ ಹೇಳಬೇಕು ಅಂತಂದರೆ ಅನಿತಾ ವಿಜಯ್ನ ಪಕ್ಕದ ಫ್ಲ್ಯಾಟ್ನಲ್ಲೇ ಇರ್ತಾರೆ. ಅನಿತಾನು ಕೂಡ ಸ್ವಂತ ಮಗಳ ರೀತಿಯೇ ವಿಜಯ್ ಪೇರೆಂಟ್ಸ್ಗಳು ನೋಡ್ಕೊಳ್ತಾ ಇರ್ತಾರೆ. ಅನಿತಾ ಸತ್ತೋಗಿದ್ದ ದಿವಸನೇ ವಿಜಯ್ನ ತಂದೆ ಸತ್ತೋಗಿದ್ರಿಂದ ಆ ಬಾಡಿ ದಫನ್ ಮಾಡೋದನ್ನ ನೋಡಿಕೋಸ್ಕರ ಹಾಸ್ಪಿಟಲ್ಗೆ ವಿಜಯ್ ಫ್ಯಾಮಿಲಿ ಬಂದಿದ್ರೆ ಈ ಕಡೆ ಕಾಳಿ ಹಾಗೆ ಕಾಳಿ ಗ್ಯಾಂಗ್ ಎಲ್ಲರೂ ಕೂಡ ಅನಿತಾನ ಒಡೆದು ಸಾಯಿಸಿರ್ತಾರೆ. ಇನ್ ಕೇಸ್ ಏನಾದರೂ ಅವತ್ತಿನ ದಿವಸ ವಿಜಯ್ ಅಲ್ಲೇ ಇದ್ದಿದ್ರೆ ಅನಿತಾನ ಕಾಪಾಡ್ಕೊಳ್ತಾ ಇದ್ನೇನೋ. ತನ್ನ ತಂದೆ ಆಕ್ಸಿಜನ್ ಇಲ್ದನೆ ಎಷ್ಟು ನರ್ಕ ಅನುಭವಿಸಿ ಸತ್ತಿರ್ಬೋದು ಅಂತ ಯೋಚಿಸ್ತಾ ಇದ್ದಂಥ ವಿಜಯ್ ಹಾಗೆ ಅವ್ರ ಅಮ್ಮ ಹಾಗೆ ಅವ್ರ ತಂಗಿಗೆ ಪ್ರತಿ ದಿವಸನೂ ಕೂಡ ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡೋಕ್ಕಾಗ್ತಾ ಇರೋದಿಲ್ಲ. ಹಾಗೆಯೇ ಪ್ರತಿ ದಿವಸನೂ ಕೂಡ ಅನಿತಾ ಹಾಗೆ ಅವ್ರ ತಂದೆಯ ಆಬ್ಸೆನ್ಸ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಯೋಚಿಸ್ತಾ ಇದ್ದಂಥ ಇವ್ರ 3 ಜನರು ಕೂಡ ಹೇಗಾದರೂ ಸರಿ ರಿವೆಂಜ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಇದ್ದಂಥ ಮನೆಯೂ ಕೂಡ ಖಾಲಿ ಮಾಡಿಕೊಂಡು ಬೇರೊಂದು ಫ್ಲ್ಯಾಟ್ನಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಡೀನ್ ಕಾಳಿಯ ಪ್ರತಿಯೊಂದು ಮೂಮೆಂಟ್ಸ್ನೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಫೈನಲಿ ಒಂದು ದಿವಸ ಇವರೇ ಕಿಡ್ನ್ಯಾಪ್ ಮಾಡೋ ರೀತಿ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀವಿ ಅನ್ನೋದನ್ನ ಇನ್ಸ್ಪೆಕ್ಟರ್ಗೆ ತಿಳಿಸ್ತಾರೆ. ಪ್ರತಿ ದಿವಸ ನಿದ್ರೆ ಇಲ್ದೇ ಒದ್ದಾಡ್ತಾ ಇದ್ದೆ, ಇನ್ಮೇಲಿಂದ ಪ್ರಶಾಂತವಾಗಿ ನಾನು ನಿದ್ದೆ ಮಾಡ್ತೀನಿ ಅಂತ ತಿಳಿಸ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ACP ಪ್ರತಿಯೊಂದು ಕೂಡ ನಿನ್ನ ಬಗ್ಗೆ ಇರುವಂಥ ಡೀಟೇಲ್ಸ್ ಈ ಫೈಲ್ಸ್ನಲ್ಲಿದೆ. ಇನ್ನೊಂದು ಸಲ ಈ ರೀತಿ ಏನಾದರೂ ಆದರೆ ಇದು ಆಚೆ ಬರುತ್ತೆ, ನೀನೇ ಡಿಸೈಡ್ ಮಾಡ್ಕೋ, ಇದು ಆಚೆ ಬರಬೇಕಾ ಅಥವಾ ಇದರಲ್ಲೇ ಮುಚ್ಚೋಗ್ಬೇಕಾ. ಅವರಿಬ್ಬರು ಕೂಡ ಸಾವಿಗೆ ಡಿಸರ್ವ್ ಇರೋಂಥ ಪರ್ಸನ್ಗಳೇ, ಇನ್ಯಾವತ್ತೂ ಕೂಡ ಇದು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ವಿಜಯ್ನ ಕಳಿಸ್ತಾರೆ. ಅವತ್ತಿನ ದಿವಸ ಪ್ಯಾಂಡಮಿಕ್ ಪೀರಿಯಡ್ನಲ್ಲಿ ಲಾಕ್ಡೌನ್ ಇದ್ರೂ ಕೂಡ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬೇರೆಯವ್ರ ಜೀವ ಉಳಿಸೋದಕ್ಕೋಸ್ಕರ ಅವ್ರ ಜೀವನ ಪಣಕ್ಕಿಟ್ರು ಅವ್ರಿಗೆಲ್ರಿಗೂ ಕೂಡ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತಾ ಈ ಮೂವಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸೊ ಯಾರಾದ್ರೂ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.